ಈ ಸಂದರ್ಶನವನ್ನು ವೀಕ್ಷಣೆ ಮಾಡುತ್ತಿರುವಂತಹ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಈ ಸಂದರ್ಶನದ ಶೀರ್ಷಿಕೆ ದಕ್ಷ ವೈದ್ಯರೊಂದಿಗೆ ಯುವ ವೈದ್ಯರ ಸಂವಾದ. ಅಂದರೆ ಆಯುರ್ವೇದ ಕ್ಷೇತ್ರದಲ್ಲಿ ದಕ್ಷತೆ ಮತ್ತು ಪ್ರಾಮಾಣಿಕತೆಯನ್ನು ಮೆರೆದು ಆಯುರ್ವೇದವನ್ನೇ ಉಸಿರಾಗಿಸಿಕೊಂಡಿರುವಂತಹ ಅನೇಕ ಕುಶಲ ವೈದ್ಯರನ್ನ ಪರಿಚಯಿಸುವ ಒಂದು ಪ್ರಯತ್ನವೇ ಈ ನಮ್ಮ ಸಂದರ್ಶನದ ಮುಖ್ಯ ಧ್ಯೇಯ. ಜೊತೆಗೆ ಆ ಆಯುರ್ವೇದ ಚಿಕಿತ್ಸಕನ ಒಳದೃಷ್ಟಿ, ಆ ಚಿಕಿತ್ಸೆಯ ಪಟ್ಟುಗಳು, ಆ ವಿದ್ಯಾರ್ಥಿ ದೆಸೆಯಲ್ಲಿ ಅಥವಾ ಅವರ ಇನಿಷಿಯಲ್ ಡೇಸ್ ಆಫ್ ಪ್ರಾಕ್ಟೀಸ್ನಲ್ಲಿ ಅವರು ಪಟ್ಟಂತಹ ಶ್ರಮ, ಆ ಜರ್ನಿಯನ್ನ, ಆ ಪ್ರಯಾಣವನ್ನ ನಾವು ನಿಮ್ಮೊಂದಿಗೆ ತೋರಿಸುವಂಥ ಪ್ರಯತ್ನ ಇದಾಗಿರುತ್ತೆ. ಈ ಸಂಚಿಕೆಯ ಶೀರ್ಷಿಕೆ ದಕ್ಷ ವೈದ್ಯರೊಂದಿಗೆ ಯುವ ವೈದ್ಯರ ಸಂವಾದ. ಸ್ಫೂರ್ತಿಯಿಂದ ಸ್ಫೂರ್ತಿಗಾಗಿ, ಸ್ಫೂರ್ತಿಗೋಸ್ಕರವೇ ಈ ನಮ್ಮ ಸಂದರ್ಶನ. ಇವತ್ತು ನಾವು ಭೇಟಿ ಮಾಡ್ತಾ ಇರುವಂತಹ ಅಥವಾ ಮಾತುಕತೆಗೆ ಒಳಪಡುತ್ತಿರುವಂತಹ ಮುಖ್ಯ ಅತಿಥಿಗಳು ಯಾರಪ್ಪ ಅಂತಂದ್ರೆ, ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಯದಸ್ತಿ ದರ್ಶನಂ ಇವ ಜಾತ್ಯಂದಹ, ಯದಸ್ತಿ ದರ್ಶನಂ ಇವ ಜಾತ್ಯಂದಹ. ಅಂದ್ರೆ ಒಬ್ಬ ಹುಟ್ಟು ಕುರುಡನನ್ನ ಆನೆಯ ಮುಂದೆ ಹುಟ್ಟು ಕುರುಡರನ್ನ ನಿಲ್ಲಿಸಿದಾಗ ಅವರ ಬಾಲವನ್ನು ಹಿಡಿದು ಹಗ್ಗ ಅಂತ ಹೇಳ್ತಾರೆ, ಅದನ್ನ ಕಾಲನ್ನ ಹಿಡಿದು ಮರ ಅಂತ ಹೇಳ್ತಾರೆ, ಅದರ ಹೊಟ್ಟೆಯನ್ನು ಹಿಡಿದು ಅದು ಒಂದು ಗೋಡೆ ಅಂತ ಹೇಳ್ತಾರೆ. ಹೀಗೆ ನಮ್ಮ ಇವತ್ತಿನ ಅತಿಥಿಗಳ ವ್ಯಕ್ತಿತ್ವ ವಿಕಾಸನ ಅದೊಂದು ವಿಸ್ತಾರವಾದದ್ದು. ಅಂಥ ಒಬ್ಬ ಇವತ್ತಿನ ಸಂಚಿಕೆ ಹೇಳ್ಬೇಕಂದ್ರೆ ಕನಸು ನನಸಾಗುವ ಒಂದು ಸಂದರ್ಭ ನಮ್ಮೆಲ್ಲರಿಗೂ ಸಹ. ಸೊ ಅಂತಹ ಒಂದು ಅತಿಥಿಗಳ ಒಂದು ಕಿರು ಪರಿಚಯವನ್ನ ಒಂದು ಕವನದ ರೀತಿ ಹೇಳೋದಾದ್ರೆ, ಇಂದಿಗೂ ಆಯುರ್ವೇದ ವಿಜ್ಞಾನದ ವಿನೀತ ವಿದ್ಯಾರ್ಥಿ ಇವರು. ಅಪಾರ ಆಯುರ್ವೇದ ವೈದ್ಯರಿಗೆ ಶಿಸ್ತಿನ ಹಾಗೂ ಪ್ರೀತಿಯ ಮೇಷ್ಟ್ರು ಇವರು. ಇವರಿಗಿದೆ ಅಗಾಧ ಶಾಸ್ತ್ರ ಪ್ರೀತಿ, ಶ್ರದ್ಧೆ, ಸತತ ಪರಿಶ್ರಮದಲ್ಲಿ ಅತಿ ವಿರಳ ಸಿಗುವುದು ಇವರ ರೀತಿ. ನೈಜತೆ, ಪ್ರಾಮಾಣಿಕತೆ, ನೇರವಂತಿಕೆಯಲ್ಲಿ ನಿಜಕ್ಕೂ ಇವರು ಆದರ್ಶ ವ್ಯಕ್ತಿ. ಇಂದಿಗೂ ನಿತ್ಯ ನಿರಂತರ ಅಧ್ಯಯನ, ಅಧ್ಯಾಪನ, ತದ್ವಿದ್ಯಾ ಸಂಭಾಷದಲ್ಲಿ ತೊಡಗಿಸಿಕೊಂಡಿದ್ದಾರೆ ಈ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ. ಎಷ್ಟೋ ವಿದ್ಯಾರ್ಥಿಗಳಿಗೆ ಶಾಸ್ತ್ರದ ಮೇಲೆ ಪ್ರೀತಿ ಹುಟ್ಟಿಸಿದ ಶಿಕ್ಷಕ ಇವರು. ಅವರ ಬದುಕಿಗೆ ಸತತ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯ ಆದರ್ಶ ತೋರಿದ ದಾರಿದೀಪ ಇವರು. ಆಯುರ್ವೇದ ಶಿಕ್ಷಕರಾಗಿ, ವೈದ್ಯರಾಗಿ, ಸಂಶೋಧಕರಾಗಿ, ಚಿಂತಕರಾಗಿ ಜೀವಮಾನ ದುಡಿದ ಸಾಧಕ ಇವರು. ವೈದ್ಯಕೀಯ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದ ಅಮೋಘ ಕೊಡುಗೆ ನೀಡಿದ ಸಂವೇದನಾಶೀಲ ಲೇಖಕ ಇವರು. ಕಷ್ಟ ಕಾರ್ಪಣ್ಯಗಳಿಗೆ ಕುಗ್ಗಲಿಲ್ಲ ಈ ಶಕ್ತಿ, ಎಂದೂ ಮನ್ನಣೆಯ ದಾಹಕ್ಕೆ ಮಣಿಯಲು ಬಿಡಲಿಲ್ಲ ಇವರ ಯುಕ್ತಿ. ಇವರ ಆರ್ಥಿಕ ನೀತಿ, ಸಮಯ ಪ್ರಜ್ಞೆ, ಜವಾಬ್ದಾರಿ ನಿರ್ವಹಣೆ ನಮ್ಮೆಲ್ಲರಿಗೂ ಆದರ್ಶನೀಯ. ವೈಯಕ್ತಿಕ ಬದುಕು, ಕೌಟುಂಬಿಕ ಜೀವನ, ಸಾಮಾಜಿಕ ಬದ್ಧತೆ ಈ ಎಲ್ಲದರ ನಡುವೆಯೂ ಅವರು ಕಾಯ್ದುಕೊಂಡಿದ್ದ ಸಾಮರಸ್ಯ, ಸಮತೋಲನ ಸರ್ವರಿಗೂ ಸದಾ ಆದರ್ಶನೀಯ, ನಿದರ್ಶನೀಯ. ಪ್ರಚಾರದ ಗೇಳಿಗೆ ಎಂದಿಗೂ ಹೋಗದೆ ದೇಶದಾದ್ಯಂತ ಇರುವ ಆಯುರ್ವೇದ ವಿದ್ಯಾರ್ಥಿಗಳಿಗೆ ಶಿಸ್ತು ಸಂಯಮದಿ ಶಾಸ್ತ್ರೋಕ್ತ ಕಲಿಕೆಗೆ ಓರಿ ಹಚ್ಚಿದ ಆಯುರ್ವೇದ ಅಕಾಡೆಮಿಯ ಆಯೋಜಕರಿವರು. ವೇದ ಪಾರಾಯಣ, ಪ್ರಭಾಷಣಂ, ಸಾಧನಂ ಹೀಗೆ ಅನೇಕ ಚಟುವಟಿಕೆಗಳ ಮೂಲಕ ಅಗಾಧ ಶಾಸ್ತ್ರ ಪ್ರೇಮ ಮೂಡಿಸಿದ ಸಂಯೋಜಕರಿವರು. ನಾಟಕ, ನೃತ್ಯ ಕಲೆಯ ಮೂಲಕ ಆಯುರ್ವೇದ ಪರಂಪರೆಯ ಬಗ್ಗೆ ಗೌರವ ಭಾವ ಮೂಡಿಸಿದ ಹೆಮ್ಮೆಯ ನಿರ್ದೇಶಕರಿವರು. ಅಶ್ವಿನಿ ಕುಮಾರರ ಸುಜ್ಞಾನ, ಕಾರ್ಯಕ್ಷಮತೆ, ನಿಸ್ವಾರ್ಥತೆಯೇ ಇವರಿಗೆ ಪ್ರೇರಣೆ. ಅಕಾಡೆಮಿಯ ಸಲಹೆಗಾರರಾಗಿ ಮುಂದುವರೆದಿದೆ ಇವರ ಕರ್ತವ್ಯ ನಿರ್ವಹಣೆ. ಹೀಗೆ ಇವರ ಬಗ್ಗೆ ಹೇಳುವಾಗ ನೀರಿನ ಚಿಲುಮೆಯಂತೆ ಉಕ್ಕುತ್ತಲೇ ಹೋಗುತ್ತದೆ ಇವರ ಬಗೆಗಿನ ವಿಷಯಗಳು. ಜ್ಞಾನಯೋಗಿ, ಕರ್ಮಯೋಗಿಯಾಗಿ ನೀವು ಸಲ್ಲಿಸಿದ ಸೇವೆ ನಿಜಕ್ಕೂ ಶ್ಲಾಘನೀಯ ಸಾಧನೆಗಳು. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಅಕ್ಸೆಪ್ಟಿಂಗ್ ದಿಸ್ ಇನ್ವಿಟೇಷನ್. ನಮ್ಮ ಒಂದು ಕೋರಿಕೆಗೆ ಒಪ್ಪಿ ಈ ಸಂದರ್ಶನಕ್ಕೆ ನೀವು ಬರಮಾಡಿಕೊಂಡಿದ್ದು ನಿಜವಾಗ್ಲೂ ಎಲ್ಲರಿಗೂ ತುಂಬ ಖುಷಿ ಅನಿಸುತ್ತೆ. ಈ ವಿದರ್ಶನ ಪ್ರದರ್ಶನಕ್ಕಾಗಿ ಯೋಚನೆ ಮಾಡಿರಲಿಲ್ಲ ನಾನು. ನೀವು ಹೇಳಿದ ತಕ್ಷಣ ಏನು ಅರ್ಥ ಮಾಡಿಕೊಂಡೆ, ಏನೋ ಪುಸ್ತಕ ಹಿಡ್ಕೊಂಡು ಬರ್ತಾರೆ, ಇವರಿಗೆ ಡೌಟ್ಗಳಿವೆ, ಆ ಡೌಟ್ಗಳನ್ನು ಪರಿಹಾರ ಮಾಡಬೇಕು ಅಂತ ಯೋಚನೆ ಮಾಡಿ. ಈಗ ನಾನು ನೋಡಿದರೆ CC ಕ್ಯಾಮ್ರಾ ಬಂದಿದೆ ಸರ್. ಆದರೆ ಬೇಡ ಹಾಗೆ ಅಂತ ಹೇಳೋಕ್ಕೆ ನಾನು ಯಾರು, ನೀವು ಯಾರು ಹೇಳಿ. ಇಷ್ಟುದ್ದ ಇದೊಂದು ಇಷ್ಟು ಸಣ್ಣದಲ್ಲಿ ಕಾಲಲ್ಲಿ ಒಂದು ಕಸ ಇದೆ, ಹೀಗಂದ್ಬಿಟ್ಟು ಮಾಡೋದು ಸುಲಭ. ಕಸ ಹೋಗುತ್ತೆ, ಆದರೆ ಮಾಡಿದವನಿಗೆ ಗೊತ್ತಾಗುತ್ತೆ ಆ ಕಸ ಎಲ್ಲಿಂದ ಬಂತು, ಯಾಕೆ ಬಂತು, ಆ ಕಸದ ಉದ್ದೇಶ ಏನಿತ್ತು ಅಂತ. ಅದು ಎಸೆಯೋದಕ್ಕೂ ಸುಲಭ, ಅಷ್ಟೇ ಪಡೀಬೇಕಾದ್ರೆ
ಅದು ಸುಲಭ ಅಲ್ಲ, ಪಡೆಯೋದಕ್ಕೂ ಸುಲಭ ಇಲ್ಲ, ಎಸೆಯೋದು ಸುಲಭ. ನಾ ಬರೋದಿಲ್ಲ ಸರ್ ಕ್ಲಾಸಿಗೆ, ಹೋಗ್ತೀನಿ ಅಂತ ಹೇಳಿ, ಇಲ್ಲ ಇಲ್ಲಿ ಬಂದು ಕಲಿತು ಹಿಂಗೆ ಮಾಡ್ತೀನಿ ಆಟ, ಅದು ಬಾಯಲ್ಲಿ ಹೇಳಿದಷ್ಟು ಸುಲಭ ಅಲ್ಲ. ಕಾಲೇ ತಗೊಂಡೋದಕ್ಕೆ ಮಾಡಿ ಏನು ಮಾಡ್ತೀರೋ ಮಾಡಿ, ನಿಮ್ಮ ಕಾಲ ನಿಮ್ಮದು, ನಮ್ಗೆ ಗೊತ್ತಿದ್ದು ನಾವು ಬರೋದು, ನಮಗೆ ಗೊತ್ತಾದದ್ದು ನಾವು ಬಗಳೋದು ಅಷ್ಟೇ. ಸರಿ, ಈ ಸಂದರ್ಶನದ ಮೊದಲ ಪ್ರಶ್ನೆ, ಬದುಕು ಒಂದು ನದಿಯ ಹರಿವು ಇದ್ದಂಗೆ, ಆ ಹರಿವಿನಲ್ಲಿ ಹಲವು ತಿರುವುಗಳಿರ್ತವೆ. ಆ ತಿರುವುಗಳನ್ನು ನೆನೆಸ್ಕೊಂಡಾಗ ಯಾವ್ಯಾವ ತಿರುವುಗಳು ನಿಮ್ಮ ಮೇಲೆ ಪ್ರಭಾವ ಬೀರಿದೆ, ಅಥವಾ ಯಾವ ವ್ಯಕ್ತಿ ಯಾವ ಸಂದರ್ಭಕ್ಕೆ ನೀವು ಕೃತಜ್ಞತೆ ಸಲ್ಲಿಸಬೇಕು ಅಂದ್ಕೊಳ್ತೀರಾ, ಅದನ್ನ ಒಂದು ಇಣುಕು ನೋಟ ನೋಡಿದಾಗ ಏನನ್ಸುತ್ತೆ ಸರ್? ನಾವು ಬೇಕು ಅಂತ ಮಾಡಿದರೆ ಆ ತಿರುವು ಬರುತ್ತೆ. ಈ ಕ್ಲಾಸ್ ಹೀಗೆ ಹೋಗಬೇಕು ಹಾಗೆ ಹೋಗಬೇಕು ಅಂತಿದೆ, ಕ್ರಾಸ್ ಬಂದಾಗ ಬಂದಂತೆ ನಾವು ಹೋಗುವುದೇ ಹೊತ್ತು ನಾವು ಮಾಡಿದ ಕ್ರಾಸಲ್ಲಿ ಹೋಗೋದಲ್ಲ. ಕಾಲು ಜಾರಿ ಹೊಳಗೆ ಬೀಳ್ತೀವಿ, ಕಾಲು ಜಾರಿ ಹೊಳಗೆ ಬೀಳುದು ಗೊತ್ತಾಯ್ತು, ಕಾಲು ಜಾರಿಸು ಬಿದ್ದೆ ಅಂತ. ಬೇಕು ಅಂತ ಕಾಲು ಜಾರಿಬಿಟ್ಟು ನಾನು ಹೊಳೆ ಬಿದ್ದಿದ್ದಲ್ಲ. ಹೊಳೆಗೆ ಬೀಳುವವರೆಗೂ ನಾನು ಬಿದ್ದ ಮೇಲೆ ಆ ಹೊಳೆ ಯಾವ ರೀತಿ ಎಳ್ಕೊಂಡು ಹೋಗುತ್ತೆ, ಎಲ್ಲೆಲ್ಲಿ ಹೋಗುತ್ತೆ, ಹೇಗೆ ಹೋಗುತ್ತೆ, ಹಾಗೆ ಹೋಗಲೇಬೇಕು. ಹೋಗುವಾಗ ಎಷ್ಟು ನೀರು ಕುಡಿದೆ, ಯಾವ ಕಡೆ ಹೋಗ್ತಾ ಇದ್ದೆ, ಎಲ್ಲ ಗಟ್ಟಿಯಾಗಿ ನಿಂತ್ಕೊಳ್ಳಿಕ್ಕೆ ಏನಾದ್ರು ಸಿಗುತ್ತಾ ಅಂತ ನೋಡೋದಿದೆ ನೋಡಿ, ಅದು ಜೀವನದ. ಆದ್ದರಿಂದ ಇದು ನಮ್ಮ ಪ್ರಯತ್ನಪೂರ್ವಕವಾದ್ದಲ್ಲ, ಕರ್ಮಜನ್ಯತ. ನಮ್ಮ ಪೂರ್ವಜನ್ಮದಲ್ಲಿ ಏನೇನು ಮಾಡಿದ್ದೀವೋ ಅದರ ಪರಿಣಾಮ ಹಿಂದೆ ನಾನು ನೋಡಿಲ್ಲ, ಮುಂದೆ ನೋಡ್ತಿರೋ ಇಲ್ಲೋ ಗೊತ್ತಿಲ್ಲ. ಆದರೆ ಇವತ್ತು ಬಂದಿದ್ದೇವೆ, ಕೂತ್ಕೊಂಡಿದ್ದೀವಿ, ಮಾತಾಡ್ತೀವಿ. ದಾರಿಯಲ್ಲಿ ಹೋಗುವಾಗ ಬಸ್ಸಲ್ಲಿ ಪಾಂಥ ಸಂಗಮ ಅಂತ, ಸ್ನೇಹ ಜೀವನಲ್ಲಿ ಎಂಥದ್ದು ಅಂದರೆ, ಬಸ್ಸಿನಲ್ಲಿ ಹೋಗುವ ಪಥಿಕರು, ಯಾರು ಯಾತ್ರಿಕರ ತರಹ ನಿಮ್ಮ ಜಾಗ ಹೊಂದ್ಕೊಂಡು ನೀವು ಇಳ್ಕೊಂಡು ಹೋಗ್ಬಿಡ್ತೀವಿ. ಅಲ್ಲಿವರೆಗೂ ಚೆನ್ನಾಗಿದೆ, ಹಾಗೆ ಆಯಿತು, ಮಾತಾಡಿ ಎಲ್ಲ ಮಾಡ್ತೀವಿ. ಅದು ಬಂದು ಕೂಡಲೇ ನಿಮ್ಮ ದಾರಿ ನೀವು ಹೊರಟ್ಕೊಂಡು ಹೋಗ್ತೀವಿ, ನಿಮ್ಮ ದಾರಿ ನೀವು ಹೊಡ್ಕೊಡ್ತೀವಿ. ಬನ್ನಿ ಅಂತ ಇಲ್ಲ ನನಗಿಲ್ಲ, ಮನೆ ಹೋಗಿ ಇಲ್ಲ ಹೋಗಿ ಅಂದರೆ ಏನು ಅರ್ಥ? ಇರುವಷ್ಟು ದಿವಸ ಪಥಿಕರಾಗಿ, ದಾರಿ ಹೋಕರಾಗಿ ಸ್ನೇಹದಿಂದ ಹೋಗ್ಬೇಕು. ಹೋಗುವಾಗ ಜಗಳ ಮಾಡ್ತಾ ಹೋಗೋದು, ಮಾತಾಡ್ದವರು, ಮನೆ ಒಳಗೆ ನಿದ್ದೆ ಮಾಡಿದವರಿಗೆ ಈ ರೋಡಿನಲ್ಲಿ ಹೋಗ್ತಾ ಜಗಳ ಮಾಡ್ತಾ ಹೋಗೋದು, ಎಚ್ಚರ ಆಗುವಷ್ಟು ಗಲಾಟೆ ಮಾಡ್ಕೊಂಡು ಹೋಗೋದಲ್ಲ. ನಮ್ಮ ದಾರಿನ ನಾವು ಸರಿಪಡಿಸ್ಕೊಂಡು ಹೋಗ್ಬೇಕು. ಆದರೆ ಅದು ಬೇರೆಯವ್ರಿಗೆ ಹಿಂಸೆ ಆಗಬಾರ್ದು. ಅದು ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್ ಅಂದರೆ ಅದೇ. ಅಂದರೆ ಸರಿ, 1958 58 ಅಲ್ಲ ಸರ್, 54 ನಾನು ಬಹಳ ಮಡಿ ಹೋಗಿದ್ದೆ. 54 ಮಡಿ ಅಂದರೆ ಜುಟ್ಟು ಬೇರೆ, ಮಡಿ ಪಂಚೆ, ಪ್ಯಾಂಟ್ ಗೀಂಟೆಲ್ಲ ಕೇಳಬೇಡಿ, ಗೊತ್ತಿಲ್ಲ. ಪ್ಯಾಂಟ್ ಅಂದರೆ ಹೇಗೆ ಅಂತ ಗೊತ್ತಿಲ್ಲ. ಅದು ಇಂಥವು ಯಾವುದೋ ಒಂದು ಸಂದರ್ಭದಲ್ಲಿ, ಯಾವುದೋ ಒಂದು ಕೆಲಸದಲ್ಲಿ 15 ದಿವಸ ಊಟ ಮಾಡಿಲ್ಲ. ಹೋಟ್ಲಲ್ಲಿ ಕೆಲಸ 15 ದಿವಸ ಊಟ ಮಾಡಿಲ್ಲ. ಕ್ಯಾಶಿಯರು ಒಂದೊಂದು ಎಳನೀರು ಕುಡ್ಕೊಂಡು ಬದುಕಿದ್ದೆ. 16ನೇ ದಿವಸ 48 ಮೈಲ್ ನಡ್ಕೊಂಡು ಹೋದೆ. ಒಂದು ಕಾಲ ಆಯುರ್ವೇದ ಇದು ಓದಿಲ್ಲ. ಯಾಕೆಂದರೆ ನಾವು ಬೇಕು ಅಂತ ಮಾಡಿದಲ್ಲ, ನಮ್ಮ ಹಣದಲ್ಲಿ ಏನು ಬಂದಿರುತ್ತೋ, ನೀವು ಹುಟ್ಟಿಲ್ಲ ಬಿಡಿ. ಅದೇ ಸರ್, ಮನುಷ್ಯ ಬೆಳೀತಾ ಅದೊಂದು ಅವನ ದೃಷ್ಟಿ ವಿಕಾಸವಾಗ್ತಾ ಹೋಗುತ್ತೆ. ಎಲ್ಲೋ ನೀವೇ ಹೇಳಿದ್ರಿ, ಆ ಯೌವನದಲ್ಲಿದ್ದಂತಹ ಒಂದು ರೋಷ, ಏನೋ ಮಾಡಬೇಕು ಅನ್ನೋ ಹುಂಬುತನ, ಅದೆಲ್ಲವೂ ಜೊತೆಗೆ ಅದು ಬೆಳೀತಾ ಅದು ಒಂದು ಅಂದರೆ ಕರ್ಮಜನಿತವಾಗಿ ಅಂತ ಹೇಳೋದು, ಅಥವಾ ಎಲ್ಲನೂ ವಿಧಿ ಅನ್ನೋಂತ ಹೇಳೋದು, ಇದೆಲ್ಲ ಇದ್ದೇ ಇರುತ್ತೆ. ಸೊ ಈ ಎವಲ್ಯೂಷನ್, ಆ ಒಂದು ಘಟ್ಟಕ್ಕೆ ನೀವು ಹೋಗಿ ನೋಡಿದಾಗ ಆಗ ಹೇಗಿತ್ತು ಸರ್? ಬಂದಂಥ ಒಂದು ದಿನಗಳು ಹೇಗೆ ಬಂದ್ರಿ? ಬೇಕು ಅಂತ ಬರೋದಲ್ಲ, ಕರ್ಮಜನಿತವಾದ ನಮ್ಮ ಮನೆ ಬರ. ಯಾವುದ್ಯಾವುದು ಕರ್ಮ ಏನೇನಾಗಬೇಕು ಅದೇ ಆಗುತ್ತೆ. ಸಣ್ಣದೊಂದು ಕಥೆ ಹೇಳ್ತೀನಿ, ಸಣ್ಣ ಕಥೆ, ಭಾಳ ಚೆನ್ನಾಗಿದೆ. 1954 ಮಠಕ್ಕೆ ಸೇರಿದ ಮೇಲೆ
ಮಠ ಬಿಟ್ಟದ್ದು 58. ಕಾಲೇಜಲ್ಲಿ ಹೌದು 58 ಒಂದು ದಿವಸ ಹಿಂದೆ ಮುಂದೆ ಹೋಗಿರ್ಬೋದು. ನಾನು ಒಂದು ಸ್ವಾಮಿಗಳ ಮಠದಲ್ಲಿ ಇದ್ದೆ, ಮಡ್ರಾಸಲ್ಲಿ ಬಿಟ್ಟೆ. ಹೇಗೂ ಕೊಯಮತ್ತೂರಿಗೆ ಬಂದೆ, ಹೇಗೋ ಈ ರೋಡಿನಲ್ಲಿ ಒಬ್ಬರ ಮನೆಗೆ ಅಡ್ವೊಕೇಟ್ ನಮ್ಮ ಭಾಳ ಹೋಟ್ಲಲ್ಲಿ ಕೆಲಸ ಕೊಡ್ತಿದ್ದೆವು. ಕೆಲಸಕ್ಕೆ ಮಠ ಬಿಟ್ಟಿದ್ದೆ, ಹೋಟ್ಲಲ್ಲಿ ಕೆಲಸ ಕೊಟ್ಟರು. ಹೋಟ್ಲು ಊಟ ಮಾಡಿಲ್ಲ. ಇನ್ನು 15 ಆದಮೇಲೆ ಕೊಯಮತ್ತೂರಿಗೆ ಬಂದೆ. ಅದು ಅವರು ನಮ್ಗೆ ಆತ್ಮೀಯ ಹೊತ್ತು. ಅವರು ಕೆಲಸ ಕೊಡಿ ಅಂದರೆ ಒಂದು ಮಾತು ಹೇಳಿ, ಸೌಮ್ಯಾಜಿ ನಾನು ನೀನು ಹೀಗೆ ಕೂತ್ಕೊಳ್ತೀವಿ ಹೊರತು ನೀನು ಅಲ್ಲಿ ಕೂತ್ಕೊ, ನಾನು ಇಲ್ಲಿ ಕೂತ್ಕೊ, ಹಾಗೆ ಹೇಳೋದಿಲ್ಲ ನಿನಗೆ ಅಂದರೆ ನನ್ನನ್ನು ಅವರು ಆ ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ರು. ಅರ್ಥ ಆಯ್ತಲ್ಲ? ಅಂಥವ್ರು ನನ್ನ ಹತ್ರ ಕೆಲಸ ಕೊಟ್ಟರೆ ಅಲ್ಲಿ ಬಾ ಹೋಗು ಅಂದರೆ ಕೂಲಿ ಕೆಲಸ ಮಾಡಬೇಕು. ಅವ್ರು ಬಸ್ಸು BTS ಕೊಯಮತ್ತೂರು CST ಬಸ್ಸು ಮ್ಯಾನೇಜರ್. ಯಾಕೆ ಹೇಳಿದೆ ಅಂದರೆ, ನಾನು ನಿಮ್ಮನ್ನು ಯಾವ ರೀತಿ ನೋಡ್ತೀರೋ ನೀವು ಕೊಯಮತ್ತೂರಿಂದ ಯಾವುದು ಮಡ್ರಾಸಿಂದ ಒಂದು ಟ್ರೈನ್ ಬರುತ್ತೆ, ಅಲ್ಲಿವರೆಗೂ ಟಿಕೆಟ್ ಇಲ್ಲದೆ ಟ್ರೈನಲ್ಲಿ ಹೋದೆ. ಟಿಕೆಟೇ ಇಲ್ಲ. 3 ಸರ್ತಿ ಆ ಟಿಕೆಟ್ ಕಲೆಕ್ಟರು ನನ್ನನ್ನು ನೋಡಿ ಇಳಿಗಳ ಇಳಿಸಿದ, ಇಳಿದೆ ಮಾಡ್ಕೊಂಡು ಮತ್ತೊಂದು ಸರ್ತಿದೆ. 4ನೇ ಸರ್ತಿ ಮಡ್ರಾಸಿಂದ ಕೊಯಮತ್ತೂರು ಬರುವುದು ಜಂಕ್ಷನ್ ಯಾವುದೋ ಒಂದು ಹೆಸರಿದೆ ಮರ್ತೋಯ್ತು, ಅಲ್ಲಿ ಬರಬೇಕಾದ್ರೆ ಮುಂಚೆ 4ನೇ ಸರ್ತಿ ಆ ಪೋರ್ಟರ್ ಇದ್ದಾನಲ್ಲ ಅವನ ಹತ್ರ ಇವನನ್ನು ಮೇಲೆ ಹಚ್ಚು ಬಿಡಬೇಡ ಅಂತ ಅವನ ನಾನು ಯಾಕೆ ಮಾಡಿದ್ದು ಟಿಕೆಟ್, ದುಡ್ಡಿಲ್ಲ ಕೈಯಲ್ಲಿ, ದುಡ್ಡಿಲ್ಲ, ಏನು ಮಾಡಬೇಕು? ನಮ್ಮಪ್ಪ ಒಂದು ಮಾತಾಡಿದ್ದಾರೆ ಸಾಯುವಕ್ಕೆ ಹಿಂದೆ. ಅದು ಆ ಮಾತು ಆವತ್ತಲ್ಲ ಇವತ್ತಿಗೂ ನನ್ನ ಕಿವಿಯಲ್ಲಿ. ನನಗೆ ನಮ್ಮಪ್ಪ ಸಾಯುವಾಗ 35, 40, 13, 14 ವರ್ಷ. ಇವತ್ತು 13, 14 ವರ್ಷ ಮಲಗಿದ್ದಾರೆ, ಸಾಯುವ ಸ್ಥಿತಿಯಲ್ಲಿದ್ದಾರೆ. ನಮ್ಮ ದೊಡ್ಡಣ್ಣ ನಂಬರ್ 1 ಸೋಮಾರಿ, ನಂಬರ್ 1 ಸೋಮಾರಿ. ಒಂದು ಸ್ವಲ್ಪ ಅಲ್ಲ, ನೀವು ಊಹಿಸೋಕ್ಕೆ ಸಾಧ್ಯ ಇಲ್ಲ ಅವನ ಸೋಮಾರಿತನ, ಅವನ ಕುತಂತ್ರ ಇದಲ್ಲ. ಯಾಕೆ ಬಿಡಿ, ಅವ ಅಲ್ಲಿ ಮಲಗಿದ್ದಾನೆ. ಇವರು ಪ್ಯಾರಾಲಿಟಿಕ್ ಹೊಡೆದು ತಲೆಗೆ ಮಲಗಿದ್ದಾರೆ. ಇಲ್ಲಿ ಅವ್ರಿಗೆ ಬಾಯಿಗೆ ಎಚ್ಚರವೇ ಇಲ್ಲ. ನಮಗೆ ಗೈಡೆನ್ಸ್ ಇರೋದು ನಮ್ಮ ಅಮ್ಮ, ನಮ್ಮ ಅತ್ತೆ, ಸೋದರತ್ತೆ, ಅಪ್ಪನ ತಂಗಿ. ಅಪ್ಪ ಗದ್ದೆಯಲ್ಲಿ ನೀರು ಸಹಿತ ಮಗಿತ ಪ್ಯಾರಾಲಿಟಿಕ್ ಆಗಿ ಬಿದ್ದರು. ಬಂದು ಮನೆಗೆ ಹಾಕಿದ್ರು, ಮಾತು ಹಾಕೊಂಡು ಎಚ್ಚರ ಇಲ್ಲ. ಪವಮಾನ ಪಾರಾಯಣ ನಮಗೆ. ನಾನು ಆವಾಗ 41, 13, 14 ವರ್ಷ ಪವಮಾನದ ಅಧ್ಯಯನ ಮಾಡಿದ್ದೆ. ಆವಾಗ ನಾನು ನಮ್ಮ 2ನೇ ಅಣ್ಣ, ದೊಡ್ಡಣ್ಣ ಸೋಮಾರಿ ಹೇಳಿದ್ನಲ್ಲ, 10 ಮಕ್ಕಳು ನಾವು. 2ನೇ ಅವನ ಅಣ್ಣ, ನಾನು 8, 9 ಅಲ್ಲ, ನಾನು 9, ನಮ್ಮ ಇನ್ನೊಬ್ಬ 8, 9 ಗಂಡು, 10 ನೋಡಿ. ಈಗ ನಾನು ನಮ್ಮ ತಂಗಿ ಇಬ್ಬರು ಇದ್ದೀವಿ, ಮತ್ತೆಲ್ಲರೂ ಆಯಿತು ಹೋಗಿ. ಅಲ್ಲಿ ಇದ್ದಾಗ ಒಂದು ಮಾತು ಎಚ್ಚರ ಇಲ್ಲ. ಪಾರಾಯಣ, ಸತತ ಪಾರಾಯಣ ಅಂದರೆ 3 ದಿವಸ ಸಂತತ, ಹಗಲು ರಾತ್ರಿ. ನಾವು ಪವಮಾನ ಪಾರಾಯಣ ಮಾಡೋದು, ಆಯುರ್ವೇದ ಓದಿಲ್ಲ. ನಮ್ಮ ಅಮ್ಮ, ನಮ್ಮ ಸೋದರತ್ತೆ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಅಂತ 3ನೇ ಮನೆ ಕೇಳಿಸ್ಬೇಕು, ಅಷ್ಟು ಜೋರು ಮಾಡಿ, ಅಷ್ಟು ಜೋರಾಗಿ 3ನೇ ದಿವಸ ಎಚ್ಚರ ಆಯಿತು. ಇಲ್ಲಿ ಇರುವ ನಾನು ಆಯುರ್ವೇದ ಓದಿಲ್ಲ, ಈಗ ಹೇಳ್ತೀನಿ ಯಾಕೆ ಏನು ಆಯಿತು ಅಂತ. ಇವಾಗ ಗೊತ್ತಿದೆ. ಅದ್ರ ಮೇಲೆ ನಾನು ಎಕ್ಸ್ಪೆರಿಮೆಂಟು ಮಾಡಿದ್ದೆ. ಅದ್ರ ಮೇಲೆ ಇಲ್ಲೇ ಇದೇ ಹಾಸ್ಪಿಟಲ್ ಎಕ್ಸ್ಪೆರಿಮೆಂಟು ಮಾಡಿದ್ದೆ. ಇಟ್ಸ್ ವೆರಿ ಗುಡ್ ಅಪ್ರೋಚ್ ಇದು ಅಂತ ಅರ್ಥ ಮಾಡಿ ಆಯಿತು. ಎಚ್ಚರ ಆಯಿತು. ಎಚ್ಚರ ಆದ ಕೂಡ ಹೇಳಿದ ಮಾತು ಒಂದಿದೆ, ಅವನದ್ದು ಏನೋ ಮುಟ್ಟಬೇಡ. ಅದು ನಮ್ಮ ದೊಡ್ಡಣ್ಣನ ತೋರಿಸಿ, ಅವನದ್ದು ಏನೋ ಮುಟ್ಟಬೇಡ. ಅಲ್ಲೇನು ಅರ್ಥ ಆಯಿತು, ಪಿತ್ರಾರ್ಜಿತವಾಗಿ ಅವನು ಇದ್ದಿದ್ದು ನಮ್ಗೆ ಬೇಡ, ನಾ ಸ್ವಯಾರ್ಜಿತ ಹೌದು. ಹಾಗೆ ಬೆಳ್ಕೊಂಡು ಬಂದು ಏನೇನೋ ಏನೇನಾಗಿ ಈ ಸ್ಥಿತಿ ಬಂದು ನಿಂತಾಯ್ತು. ದಾರಿಯಲ್ಲಿ ಎಲ್ಲೆಲ್ಲೋ ಹೋಗುತ್ತೆ. ಅದು ಯಾಕೆ ಹೇಳಿದೆ ಅಂದರೆ,
ಹೇಳಿದ ಒಂದು ಮಾತು, ನೀನು ಸ್ವತಂತ್ರನಾಗು, ನೀನು ಸ್ವತಂತ್ರನಾಗು. ಆಯುರ್ವೇದ ಹೇಳೋದೇನು ಸ್ವಾತಂತ್ರ್ಯ. ಅದರ ಸ್ಟೈಲು ಬೇರೆ 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 ಇರ್ಬೋದು. ಹಾಗೆ ನಮಗೆ ಬೇಕಾಗಿರೋದೇನು, ನಾವು ನಮ್ಮ ಕಾಲ ಮೇಲೆ ನಿಂತ್ಕೋಬೇಕು, ನಾವು ಮಾಡಬೇಕು. ಸ್ವಾಸ್ಥ್ಯ ಅಂತ ಹೇಳಿದ್ವಿ, ಸ್ವಸ್ಮಿನ್ ಸ್ಥೀಯತೆ, ನನ್ನ ಕಾಲ ಮೇಲೆ ನಿಂತ್ಕೋತೀನಿ ನಾನು. ಸ್ವಾಸ್ಥ್ಯ ಬೇಕು ಅಂದರೆ ಅರ್ಥ ಇನ್ನೊಬ್ಬತ್ತ ಡಿಮ್ಯಾಂಡ್ ಮಾಡಬೇಡ, ನೀನು ನಿನ್ನ ಪಾಡಿಗೆ ನೀನು ಆರೋಗ್ಯವಂತ ಆಗೋ, ಅದು ಸ್ವಾಸ್ಥ್ಯ. ಸ್ವಾಸ್ಥ್ಯ ಅಂತ ಯಾವುದೋ ಅಂಗಡಿಗೆ ಕೊಂಡ್ಕೊಂಡ್ಬರೋದಲ್ಲ. ಅದು ಯಾವ ದೇಶ ಕಾಲದಲ್ಲಿ ಯಾವ್ಯಾವ ರೀತಿ ಸಿಗುತ್ತೋ ಅಷ್ಟರಲ್ಲೇ ಇದ್ದು ಅಷ್ಟನ್ನೇ ಮಾಡ್ಕೊಂಡು ಇರಬೇಕು. ಅದೊಂದು ಆ ಪ್ರಿನ್ಸಿಪಲ್ಲು ಗೊತ್ತಾಗ. ಆವಾಗ ಆಯುರ್ವೇದ ಓದಿಲ್ಲ, ಅದನ್ನ ಜ್ಞಾಪಕ ಇಟ್ಕೊಳ್ಳಿ, ಅದು ಇಂಪಾರ್ಟೆಂಟು. ಆಯುರ್ವೇದ ಓದಿ ಈ ಶಾಸ್ತ್ರ ಬರೋದಲ್ಲ. ಸ್ವಸ್ಥನಾಗಿರಬೇಕು, ನಿನ್ನ ಕಾಲ ಮೇಲೆ ನಿಂತ್ಕೋ ಅಷ್ಟೆ. ಅದು ಈಗ ನಮ್ಗೆ ಗೊತ್ತಾಗುತ್ತೆ ಸ್ವಾಸ್ಥ್ಯ ಅಂದರೆ ಯಾವುದು ಅಂತ. ನಿಜಕ್ಕೂ ಸ್ವಾಸ್ಥ್ಯದ ಪರಿಕಲ್ಪನೆ ಹೀಗೆ ಕೊಡೋದಕ್ಕೆ ನಿಜವಾಗ್ಲೂ ಸ್ವತಂತ್ರನಾಗು. ಆಯುರ್ವೇದವೇ ಓದಿಲ್ಲ, ಅರ್ಥ ಆಯ್ತಲ್ಲ. ಆಯುರ್ವೇದ ಅಂದ್ರೆ ಏನಂತ ಗೊತ್ತಿಲ್ಲ. ಜಯಜಪ್ಪ 14-15-16 ವರ್ಷ ಇರುವಾಗ. ಸರ್, ಈಗ ಬಾಲ್ಯದ ದಿನಗಳನ್ನ ಒಂದು ಸ್ವಲ್ಪ ನೆನೆಸ್ಕೊಳ್ರಿ. ನಿಮ್ಮ BMS ವ್ಯಾಸಂಗ ಹೇಗಿತ್ತು? ಅಲ್ಲಿ ಸುದ್ದಿ ಹೇಳ್ಬೇಕ ಪಾಪ ಹೇಳಿ ಸರ್, ಪರವಾಗಿಲ್ಲ. ಓಡೋಗ್ಬಿಡ್ತೀರಿ ಅಷ್ಟೇ, ನಂಗೆ ಗೊತ್ತು. ಆವಾಗ ಒಬ್ಬ ಸ್ವಾಮಿ ಮಠ ಇದ್ದೆ, ಬಂದಾಯ್ತು, ಆಯ್ತು. ನಾನು ಏನು ಮಾಡ್ಬೇಕು ಮುಂದೆ? ಅನ್ನೊಂದು ಮುಟ್ಟಬೇಡ ಅಂದಿದ್ದಾರೆ ಅಪ್ಪ. ನಂಗೆ ಬೇರೆ ಗತಿಯೆಲ್ಲ ಊಟ ಅಲ್ಲ, ತಿನ್ನೋದಕ್ಕೂ ನೀರು ಕುಡಿಯೋಕ್ಕೂ ನೀರಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಮನೆಗೆ ಬಂದರೆ ನಾ ಹೇಳಿದೆ, ಟಿಕೆಟ್ ಇಲ್ಲದೆ ಅಲ್ಲಿ ಹೋಗೋವನ್ನ ಒಬ್ಬ ಪೋರ್ಟರ್ ನನ್ನನ್ನು ಹಿಂದಕ್ಕೆ ಹಾಕಿ ತಿರುಗಿ ಮನೆ ಬರುವಾಗ ಆಯ್ತು. ಅದು ಕಥೆ ಇಲ್ಲ, ಎಲ್ಲೆಲ್ಲೋ ಹೋಗುತ್ತೆ, ಕಥೆ ಎಲ್ಲೆಲ್ಲೋ ಹೋಗುತ್ತೆ. ಮನೆ ಬಂದಾಗ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಇದ್ದತ್ತು ಓದ್ತಿದ್ದಾರೆ, ಸಂಸ್ಕೃತ ವಿದ್ವಾಂಸ, ಶಿರೋಮಣಿ ಸಾಹಿತ್ಯ, ಉಡುಪಿಯಲ್ಲಿ. ಉಡುಪಿ ಹತ್ತಿರ ಊರು, ವಿಲೇಜ್, ನಮ್ಮನೆ ಸಾಲಿಗ್ರಾಮ. ಸರಿ, ಬಂದು ಕೂಡ ಮನೇಲಿ ಊಟ ಮಾಡೋದಿಲ್ಲ, ಯಾಕೆ? ಅನ್ನ ಸಂಪಾದನೆ ಮಾಡಿದ್ದು. ಎಲ್ಲಿ ಹೋಗೋದು ಊಟಕ್ಕೆ? ಹೇಳಿದ್ದು. ಸರಿ, ಹಾಗೆ ಉಡುಪಿಗೆ ಹೋದೆ, ಪಾಠಶಾಲೆ ಸೇರಿಕೊಂಡು, ಸಂಸ್ಕೃತ ಪಾಠಶಾಲೆ ಸೇರ್ತೀನಿ ಹೋದೆ. ಅಲ್ಲಿ ಹೋದರೆ ನನಗಿಂತ ಒಂದು 2-3 ವರ್ಷ ಮೊದಲಿದ್ದವರು ವಿದ್ಯುತ್ ಕ್ಲಾಸಲ್ಲಿ ಇದ್ದೆ. ನೀವು ಬೇಡ, ಈ ಹೊಸದಾಗಿ ಒಂದು ಆಯುರ್ವೇದಿಕ್ ಕಾಲೇಜ್ ಓಪನ್ ಆಗಿದೆ, ಅಲ್ಲಿ ಆಯುರ್ವೇದ ಎಂಟ್ರೆನ್ಸ್ ಆಗಿತ್ತು ನನಗೆ, ಸಂಸ್ಕೃತ ಎಂಟ್ರೆನ್ಸ್ ತಗೊಳ್ತಾರೆ, ಹೋಗು. ಅಲ್ಲಿ ಹೋದೆ. ಅಲ್ಲಿ ಹೋದರೆ ಅವ್ರ ಹೆಸರು ಮರ್ತೋಯ್ತು. ಒಬ್ಬರು ಪ್ರಿನ್ಸಿಪಾಲ್ ಇದ್ದರು. ನನ್ನ ಹೆಸರು ಸಂಸ್ಕೃತ ಬರುತ್ತೆ ಅಂದ್ಬಿಟ್ಟು ತಗೊಂಡ್ಬಿಟ್ಟು. SLC ಆಗಿಲ್ಲ, ಬಿ ರಿಮೆಂಬರ್, ಸಂಸ್ಕೃತ ಎಂಟ್ರೆನ್ಸ್ ಆಗಿದೆ. ಸಂಸ್ಕೃತ ಎಂಟ್ರೆನ್ಸು SLC ಈಕ್ವಲ್ಲು ಅಂತ ನಾವು ಹೇಳ್ಕೊಂಡಿದ್ವಿ. ನಾವೇನು ಯಾರೇನು ಸರ್ಟಿಫಿಕೇಟ್ ಕೇಳ್ಕೊಂಡು ಅಲ್ಲಿ ಹೋಗಿ ಸರಿ ಆಯಿತು. ಸೇರಿದರೆ ತಗೊಂಡು ಒಳ್ಳೆ ಹುಡುಗ ಅಂತ ತಿಳ್ಕೊಂಡು ಪುತ್ತಿಗೆ ಮಠ ಅಲ್ಲ, ಅದು ಯಾವುದೋ ಒಂದು ಮಠದಲ್ಲಿ ಮಧ್ಯಾಹ್ನ ಒಂದು ಊಟ ಹಾಕ್ತಾರೆ. ಇಲ್ಲಿ ಕಾಲೇಜಲ್ಲಿ ಓದೋದು, ಕಾಲೇಜ್ ಜಗಲಿ ಎಲ್ಲ ಮಲ್ಕೊಳ್ಳೋದು, ವಾಸಕ್ಕೆ ಎಲ್ಲಿ ಆಯ್ತು. 3 ತಿಂಗಳು ಕಳೀತು. ಸಂಸ್ಕೃತ ಎಂಟ್ರೆನ್ಸ್ ಈಕ್ವಲ್ ಅಲ್ವಾ, ಸಂಸ್ಕೃತ ಎಂಟ್ರೆನ್ಸ್ ಅಲ್ಲಿ ಹೋದರೆ ಕೊನೆಗೆ SLC ಈಕ್ವಲ್ ಅಲ್ಲ. ಇದು SLC ಆಗಿಲ್ಲ, SLC ಆಗಿಲ್ಲ. ನಾವು ಆವತ್ತಲ್ಲ, ಇವತ್ತು ಅದು ಕಥೆ ಬೇರೆ ಇದೆ, SLC ಕಥೆ ಬೇರೆ ಇದೆ. ಓದಿದ್ದು ಪ್ರೈಮರಿ ಸ್ಕೂಲ್ 5 ಕ್ಲಾಸ್ ಮಾತ್ರ ಓದಿದ್ದು. ಅಂಥ ಬುದ್ಧಿವಂತ ನಾವು. ಆಯಿತು, ಸರಿ. ಅಲ್ಲಿ ಹೋದ ಕೂಡಲೇ 3 ತಿಂಗಳು ಸಂಸ್ಕೃತ ಬಂದದ್ರಿಂದ ಎಲ್ಲ ಮೇಸ್ಟ್ರಿಗೂ ನಾನು ಪ್ರಿಯತಮನಾಗ್ಬಿಟ್ಟೆ. SLC ಆಗಿಲ್ಲ, ಬಿ ಮೆಂಬರ್ ಇತ್ತು. ಉಡುಪಿಯಲ್ಲಿ ಪಾಡಿಗಾರ ಅಂತ ಇತ್ತು, ಅಲ್ಲಿ ಕಾಲೇಜ್ ಇತ್ತು, ಉಡುಪಿ ಕಾಲೇಜ್. ಈಗ ಇರುವ ಕಾಲೇಜ್ ಅಲ್ಲಿತ್ತು ಮುಂಚೆ. ಅಲ್ಲಿ ಹೋದ ಕೂಡಲೇ 3 ತಿಂಗಳು ಆದಮೇಲೆ ಕ್ಲಾಸಿಂದ ತೆಗೆದುಹಾಕಿದ್ರು, SLC ಆಗಿಲ್ಲ ಅಂತ. ಆ ಕಡೆ ಸಂಸ್ಕೃತ ಕಾಲೇಜಿಗೆ ಹೋಗೋಕ್ಕೆ ಟೈಮ್ ಆಗೋಯ್ತು. ಈ ಕಡೆ 3 ತಿಂಗಳಾದ್ಮೇಲೆ ಇವರು ಹೊರಗೆ ಹಾಕಿದ್ದಾರೆ. ಮನೆಯಲ್ಲಿ ಊಟ ಮಾಡೋದಿಲ್ಲ ನಾನು,
ಅಪ್ಪ ಮಾಡಿ ಗದ್ದೆ ವ್ಯವಸಾಯ ಇದೆ, 1.5 ಎಕರೆ ಜಮೀನಿದೆ, ಆದರೆ ಅನ್ನ ಮಾಡ್ತಿರೋದು, ನಾವು ಊಟ ಮಾಡಲ್ಲ. ಸ್ವತಂತ್ರ ಸ್ವತಂತ್ರ ಸೊಕ್ಕಲ್ವಾ? ಈಗೇನು ಮಾಡಬೇಕು? ಅಮ್ಮ ಇದಾಗುತ್ತೆ, ನಾವೇನಾದ್ರು ಮಾಡಿ ಅವಳಿಗೆ ಕಷ್ಟ ಆಗುತ್ತೆ, ಅಯ್ಯೋ ಅನ್ಸುತ್ತೆ. ಅದೇನು ಮಾಡೋದು? ಸರಿ, ಏನು ಮಾಡೋಕ್ಕಾಗೋದಿಲ್ಲ ಅಂತ ನಮ್ಮ ಪಾಡಿಗೆ ಅದರಲ್ಲಿ ಕಾಲೇಜಿಂದ ಮೇನ್ ರೋಡಿಗೆ ನಡ್ಕೊಂಬರ್ತಾ ಇದ್ದೆ. ಪ್ರಿನ್ಸಿಪಾಲ್ ಇದ್ದಾರೆ, ಅವ್ರ ಹೆಸರು ಈಗ ಮರ್ತೋಯ್ತು, ಹೆಸರು ಮರ್ತೋಯ್ತು, ಹೋಗಿ ಜ್ಞಾಪಕ ಮಾಡ್ಕೊಂಡು ಬರುತ್ತೆ. ಅವ್ರು ನನ್ನನ್ನೇ ಫಾಲೋ ಅಪ್ ಮಾಡ್ತು ಬಂದರು. ನಾನು ನೋಡಿಲ್ಲ, ಅಷ್ಟು ದೂರ ಬಂದುಕೊಳ್ಳಿ ಕೈ ತಟ್ಟಿದ್ದು. ನೀನು ನೋಡಿದ್ರೆ ನಿಂತ್ಕೊಂಡು ಏನು ಮಾಡ್ತೀಯ ಅಂತ ಹೇಳಿ, ಮಾಡೋದೇ ಮಾಡ್ತೀನಿ, ನಮ್ಮ ಕುಲ್ ಕಸ್ಬಿದೆ, ಯಾವುದೋ ಹೋಟ್ಲಿಗೆ ಸೇರ್ಕೋತೀನಿ, ಕೆಲಸ ಮಾಡ್ತೀನಿ, ಯಾವುದೋ ಹೋಟ್ಲಿಗೆ ಸೇರ್ಕೊತೀನಿ, ಬೇಡ ಅಂತ ಹೇಳಿ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಒಂದು ಲೆಟ್ರ್ ಕೊಟ್ಟರು. ಒಂದನ್ನು 50 100 ಎಷ್ಟೋ ಕೊಟ್ಟರು. ಅದು ಈಗ ನಾ ಬರೆದಿಟ್ಟಿದ್ದೀನಿ, ಈಗ ನಾಪಿಲ್ಲ, ಅದೆಲ್ಲ ಬರೆದಿದ್ದೆ, ಇದೆಲ್ಲ ಬರೆದಿಟ್ಟಿದ್ದೆ. 54ನೇ ಇಸವಿಯಿಂದ ಲೆಕ್ಕ ಬರೆದಿಟ್ಟಿದ್ದೆ. 54ನೇ ಇಸವಿ ಎಷ್ಟು ತೊಂತು, ಎಷ್ಟು ಖರ್ಚು ಮಾಡಿದೆ, ಎಷ್ಟು ಉಳಿತಾಯ ಆಯಿತು, ಎಷ್ಟು ಅದೆಲ್ಲ ಇದೆ ರೇಟ್. ಬರೆದಿದ್ದು ನಾನೇ ಓದಿದೆ, ಹುಚ್ಚ ಏನೂ ಬರೆದಿಟ್ಟಿದ್ದಲ್ಲ ಅದು. ಹೌದು, ಟೋಟಲ್ ಮಾಡಿಬಿಟ್ರೆ 10 ರೂಪಾಯಿ ಖರ್ಚು ಜಾಸ್ತಿ ಆಯಿತು, ಎಲ್ಲಿಂದ ಬಂತೋ ಗೊತ್ತಿಲ್ಲ, ಅದು ಬರೆದ್ಬಿಟ್ಟಿದೆ. ಆಯಿತಾ? ಅಲ್ಲಿ ಅವರು ಕೈಗೊಂದು ದುಡ್ಡು ಕೊಟ್ಬಿಟ್ಟು 10 ಎಷ್ಟೋ ಕೊಟ್ಬಿಟ್ಟು ಒಂದು ಲೆಟ್ರ್ ಕೊಟ್ಬಿಟ್ಟು, ಶಿವಮೊಗ್ಗದ ಹತ್ರ ಬಿಡು, ಅಲ್ಲಿ ಅವನ ಹತ್ರ, ಅಲ್ಲಿ ಏನು ಮಾಡಿದೆ, ಅವನಲ್ಲಿ ಇದು ಮಾಡ್ತಾಯಿದ್ದೆ. ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಮನೆ ಹೊರಬಿಟ್ಟು ಒಂದು ಲೆಟ್ರ್ ಕೊಟ್ಟರು. ಅದೇ ಹೇಳಿದೆ, ಶಿವಮೊಗ್ಗದ ಹತ್ರ ಒಂದು ಊಟ, ಹೆಸರು ಮರ್ತೋಯ್ತು, ಜ್ಞಾಪಕ ಬರುತ್ತೆ, ಶಿವಮೊಗ್ಗದ ಹತ್ರ. ಅಲ್ಲಿ ಅವರ ತಮ್ಮನ ಪ್ರೆಸ್ ಇದೆ, ಅವರ ತಮ್ಮನ ಪ್ರೆಸ್. ಆ ಪ್ರೆಸ್ಸಿನಲ್ಲಿ ಹೋಗುವಂತ ಒಂದು ಲೆಟ್ರ್ ಕೊಟ್ಬಿಟ್ಟು ಒಂದು ಚೂರು ದಾರಿ ಖರ್ಚಿಗೆ ಒಂದಷ್ಟು ದುಡ್ಡು ಕೊಟ್ಟರು. ಸರಿ, ಮನೇಲಿ ತಿನ್ನೋದಿಲ್ಲ ನಾನು, ಅಣ್ಣನ ಅಪ್ಪನ ಆಸ್ತಿ ಅದು ಅನ್ನೋ. ಅಲ್ಲಿಂದ ಇದಕ್ಕೆ ಬಂದೆ, ಅದಕ್ಕೆ ಶಿವಮೊಗ್ಗ ಊರು, ಗದಗಲ್ಲ, ಯಾವುದೋ ಒಂದು ಊರು, ಸ್ಮಶಾನದ ಹೆಸರು. ಅಲ್ಲಿಗೆ ಆ ಲೆಟ್ರ್ ತಗೊಂಡೋಗಿ ಕೊಟ್ಟೆ. ಏನು ಬರೀದಾರ ನೋಡಿಲ್ಲ. ಅವರು ನೋಡಿದರು, ಮುಖ ನೋಡಿದರು. ಒಂದು ಅವ್ರದ್ದು ಒಂದು ಹಳ್ಳಿ ಮನೆ ಇದೆ, ಅಲ್ಲಿ ವಾಸಕ್ಕೆ ಮೇಲೆ ಈ ಕಡೆ ಮಳೆ ಬಂದರೆ ನಾನು ತೊಳ್ಕೊಂಡು ಹೋಗ್ತೇನೆ, ಅಲ್ಲಿ ಮಲಗೋಕ್ಕೆ ಅವಕಾಶ ಕೊಟ್ಟು ಹೋಟ್ಲಲ್ಲಿ ಟಿಕೆಟ್ ಮಾಡಿ ಕೊಟ್ಟರು ಊಟಕ್ಕೆ. ಅವ್ರಿಗೆ ಇದು ಬರ್ಕೊಟ್ಟದ್ದು, ಅವ್ರ ತಮ್ಮ ಬರ್ಕೊಟ್ಟದ್ದು ಇಲ್ಲಿ ಉಡುಪಿ ಕಾಲೇಜ್ ಪ್ರಿನ್ಸಿಪಾಲ್ ಅವ್ರ ಹೆಸರೆಲ್ಲ ಮರ್ತೋಯ್ತು, ಜ್ಞಾಪಕ ಮಾಡ್ಕೊಂಡು ಬರುತ್ತೆ. ಆಮೇಲೆ ಉಡುಪಿ ಕಾಲೇಜಿಂದ ನನ್ನನ್ನು SLC ಆಗಿಲ್ಲ ಅಂದರೆ ಕತ್ತಿ ಕೈ ಹಾಕಿ ಹೊರಗೆ ಹಾಕಿದ್ದೆ. ಏಕೆ? SLC ಆಗಿಲ್ಲ, ಕಾಲೇಜ್ ಸೇರಿಸ್ಕೊಂಡು ಹೋಗಿಲ್ಲ, DSC ಎಕ್ಸಾಮ್ ಡಿಪ್ಲೊಮಾ ಸೇರಿಸ್ಕೊಳ್ಳೋದಿಲ್ಲ. ಊಹಿಸ್ಕೊಳ್ಳಿ, 35ನೇ ಇಸ್ವಿಯಲ್ಲಿ ಹುಟ್ಟಿದ್ದು, ಇದು ನಡೆದದ್ದು 54-58ನೇ ಇಸ್ವಿಯಲ್ಲಿ ಏಜ್. ಸರಿ, ಏನು ಮಾಡಬೇಕೀಗ? ಅವರು ಊಟಕ್ಕೆ ಹೋಟ್ಲಲ್ಲಿ ಮಾಡಿಕೊಟ್ರು. ಇಲ್ಲಿ ಮೈಸೂರಿನಲ್ಲಿ ಸಂಸ್ಕೃತ ಪಾಠಶಾಲೆಯಲ್ಲಿ ನಮ್ಮ ಅಣ್ಣ ಓದ್ತಾ ಇದ್ದ, ಅವನಿಗೆ ಒಂದು ಪೋಸ್ಟ್ ಕಾರ್ಡ್ ಬರೆದೆ. ಆ ಪೋಸ್ಟ್ ಕಾರ್ಡು ಅವನೇ ಸ್ಥಾಪಿ ಜಗದಿಂ ಒಂದು ಶ್ಲೋಕ ಇದೆ ಸಂಸ್ಕೃತದಲ್ಲಿ. ಸ್ವರ್ಗಂಗೆ ಆಕಾಶದಿಂದ ಹಾರ್ತಾರೆ, ಆಕಾಶದಿಂದ ಎಲ್ಲಿಗೆ? ಶಿವನ ತಲೆಯ ಮೇಲೆ. ಅಲ್ಲಿಂದ ನೆಲಕ್ಕೆ ಬೀಳ್ತಾರೆ, ಅಲ್ಲಿಂದ ನೆಲಕ್ಕೆ ಬಿದ್ದು ಪಾತಾಳಕ್ಕೆ ಹೋಗ್ತಾರೆ. ಅವಳ ದಾರಿ ತಪ್ಪಿದ್ದು ಏನಾಯಿತು? ಡಮ 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 ಡೌನ್ವರ್ಡ್ಸ್ ಆಯಿತು. ಶಿವಶಾರ್ವಂ ಸ್ವರ್ಗಾತ್ ಬರುತ್ತೆ, ಬಾರದೇ ಇದ್ದದ್ದಲ್ಲ. ಶಿವಶಾರ್ವಂ ಸ್ವರ್ಗಾತ್ ಅವನೇ ಚಾಪಿ ಜಲಧಿಂ. ಅಲ್ಲಿಂದ ಅಲ್ಲಿಗೆ ಹೋಗಿ ಹಾಗೋಗಿ ನನ್ನ ಹಣೆ ಬರೋನು ಅದೇ ಆಗಿದೆ.
ಹೇಗಿದ್ದವು ನೀವು ಹೇಗೋ ಹೋಗಿ ಅವನಿಗೆ ಸಂಸ್ಕೃತ ಹೀಗಾಯಿತು ಅಂತ. ನಮ್ಮ ಅಣ್ಣ 2 ವರ್ಷ 3 ವರ್ಷ ದೊಡ್ಡವನು. ಏನು ನೋಡಿ ಏನಾಗಬೇಕು ಈಗ ಅವನು ಸಂಸ್ಕೃತ ಭಾಷೆಯಲ್ಲಿ ಓದ್ತಿದ್ದ. ನನ್ನ ಪರಿಸ್ಥಿತಿ ಅಂದರೆ ನನ್ನ ಹಣೆ ಬರ ಅಥೋಧೋ ಗಾಂಗೇಯಂ ಪದಮುಪಗತ ಸ್ತೋಕಮಥವ. ಗಂಗೆ ಎಲ್ಲಿ ಹೋದ್ಲು ಅಂತ ಗೊತ್ತಿಲ್ಲ. ಈಗ ಗಂಗೆ ಸಮುದ್ರ ಸೇರಿದೆ, ಗಂಗೆ ತೆಗೀರಿ ಗಂಗೆ ನೋಡಿ ಗೊತ್ತಾಗೋದು. ವಿವೇಕ ಭ್ರಷ್ಟಾನಾಂ ಭವತಿ ವಿಲಿಪಾತ ಶತಮುಖ. ವಿವೇಚನೆ ಇಲ್ಲದಿದ್ದವನು ಡಮ್ 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 ಕೆಳಬೇಕು ಸಾಯ್ತಾ ಇರ್ತಾನೆ ಅಂತ ಈ ಶ್ಲೋಕ ಒಂದು ಬರೆದ್ಬಿಟ್ಟು ಬರೆದು ಪೋಸ್ಟ್ ಕಾರ್ಡಲ್ಲಿ ಅವ ಅಲ್ಲೊಂದು ಗಣಪತಿ ತೊಟ್ಟಿ ಅಂತಿದ್ದ ಮೈಸೂರಲ್ಲಿ ಪಾಠಶಾಲೆ. ಅದ್ರ ಮುಂದೆ ಇಟ್ಕೊಂಡು ಅಯ್ಯೋ ತಪ್ಪಾಯ್ತಲ್ಲ ಅಂತ ಅಳ್ತಾ ಆ ಗಣಪತಿ ತೊಟ್ಟಿಯಲ್ಲಿ ಅಳ್ತಾ ಕೂತಿದ್ದೇವೆ. ಗಣಪತಿ ಪೂಜೆಗೆ ಒಬ್ಬರು ಬರ್ತಾರೆ, ಅವಧಾನಿಗಳು, ಅವಧಾನಿಯಿಂದ ಪೂಜೆಗೆ. ಏನು ಸುಮ್ಮನೆ ನಿಮ್ಮ ಬೇರೆ ಸಂಸ್ಕೃತ ಭಾಷೆಗೆ ಗೊತ್ತಿಲ್ಲ, ಏನು ಅಳ್ತಿದ್ಯಲ್ಲ ಯಾಕೆ ಅಂತ ಅವ್ರಿಗೆ. ನನ್ನ ತಮ್ಮನೇ ಹೀಗಾಯ್ತು. ಅಯ್ಯೋ ಇಲ್ಲೊಂದು ನಮ್ಮನ್ನು ಕಾಲೇಜ್ ಓಪನ್ ಮಾಡಿದ್ವಿ ಮೈಸೂರಲ್ಲಿ, ಇಲ್ಲಿ ಬರಲಿಕ್ಕೆಲ್ಲ ನಾವು ತಗೋತೀವಿ, SLC ಆಗಿದ್ದವ್ರಿಗೂ ತಗೋತೀವಿ. ಊಹಿಸಿ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅವ ಪೋಸ್ಟ್ ಕಾರ್ಡ್ ಬರಲ್ಲ. ನಾ ಪೋಸ್ಟ್ ಕಾರ್ಡ್ ಹಿಡ್ಕೊಂಡು ಹೋದೆ. ಆ ಮೈಸೂರು ಆಯುರ್ವೇದಿಕ್ ಕಾಲೇಜ್ ಸೇರಿಕೊಂಡೆ. ಮೈಸೂರಲ್ಲಿ ಪ್ರೈವೇಟ್ ಆಯುರ್ವೇದಿಕ್ ಕಾಲೇಜ್ ಇತ್ತು ಆವಾಗ, ಈ ಗೌರ್ಮೆಂಟ್ ಕಾಲೇಜ್ ಅಲ್ಲ. ಅನಾಥಾಲಯ ಬಿಲ್ಡಿಂಗ್ ಇದೆಯಲ್ಲ, ಅಲ್ಲಿ ಪ್ರೈವೇಟ್ ಆಗಿದೆ ಶುರುವಾಗಿತ್ತು. ನಾವು SLC ಆಗಿದ್ದನ್ನು ತಗೋತೀವಿ ಬನ್ನಿ ಆಯಿತು. ಅಲ್ಲಿಗೆ ಹೋಗಿ ಆಯಿತು. ಅಲ್ಲಿಗೆ ಹೋದ್ಮೇಲೆ ಕಾಲೇಜ್ ಸರಿ ಆಯಿತು. ಸುಬ್ರಹ್ಮಣ್ಯ ಶಾಸ್ತ್ರಿ ಅಂತ, ನೀವು ಬೋರ್ಡ್ ಇದೆಯೋ ಇಲ್ಲೋ ಗೊತ್ತಿಲ್ಲ. ಈಗ ಸಂಸ್ಕೃತ ಪಾಠಶಾಲೆ ಬಲಗಡೆ ರೋಡ್ ಹೆಸರನ್ನು ಮರ್ತೋಯ್ತು. ಅಲ್ಲಿ ಕ್ಲಿನಿಕ್ ಅವ್ರದ್ದು, ನಮ್ಮ ಪ್ರಿನ್ಸಿಪಾಲ್ ಅವರು ಕೊನೆಗೆ ಸುಬ್ರಹ್ಮಣ್ಯ ಶಾಲೆ, ಈಗ ಇಲ್ಲ ಅವರು. ಅಲ್ಲಿ ಅವರು ಪ್ರಿನ್ಸಿಪಾಲ್ ಹೋಗ್ಬೋದು, ನನಗೆ ಸಂಸ್ಕೃತ ಆಗಿದೆ ಅಂತ ಹೇಳ್ಕೊಂಡು ಸೇರಿಸ್ಕೊಂಡ್ಬಿಟ್ರು. 3 ತಿಂಗಳು ಲೇಟ್ ಆಗಿದೆ, ಯೋಚನೆ ಮಾಡಿ 3 ಈಗ ಉಡುಪಿಗಾಗಿ ಹೊರಗೆ ಹಾಕಿದ್ರಲ್ಲ, ಅಲ್ಲಿ ಹೋಗಿ ಬಂದವನಲ್ವ ಅದಕ್ಕೂ ಸೇರಿಸ್ಕೊಂಡು ಆಗ್ಬೋದು. ನಾವು ಒಳ್ಳೆ ವಿದ್ಯಾರ್ಥಿ ಅಂತ ಹೆಸರು ಪಡೆದಾಯ್ತು. ಅದು ಒಂದು ಕಂಡೀಷನ್ ಇದೆ. ಫಸ್ಟು 2 ವರ್ಷಕ್ಕೆ ಎಕ್ಸಾಮ್ ನಮಗೆ, 2 ವರ್ಷಕ್ಕೆ. ಆವಾಗ 4 ವರ್ಷ ಡಿಪ್ಲೊಮಾ ಕೋರ್ಸ್, 4 ವರ್ಷ, 2 ವರ್ಷ ಎಕ್ಸಾಮಿಗೆ ಕೂತ್ಕೊಳ್ಳೋದ್ರೊಳಗೆ SLC ಮಾಡ್ಕೊಳ್ಬೇಕು ಕಂಡೀಷನ್. ಆವಾಗ SLC ಪ್ರೈವೇಟಲ್ಲಿ ಇತ್ತು, ಇವಾಗಲೂ ಇರ್ಬೋದು ನಾವು. ಆಯಿತು, ಸೇರಿಕೊಂಡ್ರೆ ಪಾಠ ಹೇಳೋರು ಯಾರು, ದುಡ್ಡು ಯಾರು ಇರ್ತದೆ, ಟ್ಯೂಷನ್ ಯಾರು ಹೇಳ್ತಾರೆ, SLC. ವಾರ ಅನ್ನ ಮಾಡ್ಕೊಳ್ಳೋದು, ವಾರ ಅನ್ನ ದಿವಸಕ್ಕೊಬ್ಬೊಬ್ಬರ ಮನೇಲಿ ಊಟ, 7 ಮನೆ ಗೊತ್ತು ಮಾಡ್ಕೊಳ್ಳೋದು, 7 ಮನೆ ಮಧ್ಯಾಹ್ನ ರಾತ್ರಿ ಒಮ್ಮೆ ಮನೇಲಿ ಊಟ. ಹಾಗೆ ಮಾಡಿ ಏನು ಮಾಡೋದು, ಓದಿಲ್ಲ. ಪರೀಕ್ಷೆ ಹೋಗೋರು SLC ಮಾಡ್ಕೊಳ್ತೀನಿ ಬರ್ಕೊಳ್ತೀನಿ, SLC ಮಾಡ್ಕೊಳ್ತೀನಿ. ಯಾರು SLC ಹೇಳಿಕೊಡೋದು? ಈ ಕಡೆ ಪುಸ್ತಕ, ಈ ಕಡೆ ಡಿಕ್ಷನರಿ, ನಾನೇ ಸ್ವತಂತ್ರವಾಗಿ ಓದಿದ್ದೆ. ಪರೀಕ್ಷೆ ಬಂದು ಪಾಸ್. ಒಂದೇ ವರ್ಷ SLC ಓದಿ ಪಾಸ್ ಮಾಡಿದ್ರೆ 3 ತಿಂಗಳು ಈ ಪಾಸ್ ಆಗೋದು. ಅಷ್ಟೊತ್ತಿಗೆ ದಿವಸ ಎಕ್ಸಾಮ್ ಹಿಂಗೆ ಕುತ್ಕೊಳ್ಳೋದ್ರೊಳಗೆ ನಾನು ಪಾಸ್ ಆಗೋದು. ಮೇಷ್ಟ್ರು ಯಾರು? ನಾನೇ. ಪುಸ್ತಕ, ಆ ಪುಸ್ತಕ, ಈ ಪುಸ್ತಕ, ಡಿಕ್ಷನರಿ ಇರುತ್ತೆ, ಡಿಕ್ಷನರಿಯಲ್ಲಿ ಇಟ್ಕೊಂಡು. ಈಗ ನಾನು ಇಂಗ್ಲೀಷ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ದೇವರಿಗೆ ಗೊತ್ತಿರಲಿ. ಅದರ ಉದಾಹರಣೆ ಎಲ್ಲ ಬೇಡ. ಯಾಕೆ ಹೇಳಿದೆ ಅಂದರೆ, ಅಲ್ಲ ಆಯಿತು, SLC ಕೂತಾಯಿತು, ಪಾಸು ಆಯಿತು, DSCC ಪಾಸು ಮಾಡಿ ಆಯಿತು. 3 ವರ್ಷ DSCC, SLC, ಇನ್ನೊಂದು ಹಿಂದಿ ವಿಚಾರದ 3 ಮಾಡಿ ಪಾಸ್ ಮಾಡಿದ್ದಾರೆ. ಅದಕ್ಕೆ ಅಂದರೆ ಎಷ್ಟು ಧೈರ್ಯ ಗೊತ್ತಾ? ಮಹಾವಿಷ್ಣುವಿನ ಮಹಾಭಾರತವು ಬರೀಬೋದು. ಯಾಕೆ ಹೇಳಿದೆ ಎಲ್ಲೆಲ್ಲೋ ಬಂತು ಎಲ್ಲೆಲ್ಲೋ ಹೋಯ್ತು ಸಾಕು ಹೇಳ್ತಾ ಹೋದರೆ ಕಂಠಶೋಷ ಆಗಿದೆ. ಒಟ್ಟಾರೆ ಏನು ಒಂದೇ ಶಬ್ದ, ಹಠಮಾರಿತನದಿಂದ ನಾವು ದೂರ ಹೋಗಲಿಲ್ಲ.
ಮಾಡಬೇಕು ಆಗಬೇಕು ಅರ್ಥ ಆಯ್ತಲ್ಲ. ಮಾಡಬೇಕು ಆಗಬೇಕು ಇರಬೇಕು. ದೇವರಿಗೆ ಕೈ ಒಡ್ಡಿ ಹೀಗೆ ಮಾಡೋದು ತಡೋದಿಲ್ಲ. ಸ್ವತಂತ್ರವಾಗಿ ಬದುಕಬೇಕು ಅಷ್ಟಕ್ಕೆ. ಇವತ್ತಿಗೂ ಈ ಗಂಟೆಗೂ ನಾನು ಸ್ವತಂತ್ರನಾಗಿ ಮಾಡ್ತೀನಿ ಹೊರತು ಪರತಂತ್ರದಲ್ಲಿ ಕೆಲಸ ಮಾಡಿ. ಅಂದ್ರೆ ಗುರು ತಾನೇ ಊರಿಗೆ ತಿಂಗಳಿಗೆ ಒಂದು ಸರ್ತಿ ಊರಿಗೆ ಹೋಗ್ತೀನಿ. ನಾನು ಹಳ್ಳಿಗ ಅಗ್ರಿಕಲ್ಚರ್ ಮಾಡೋದು. ಅಪ್ಪ ಮಾಡಿಟ್ಟದ್ದು 1 ಎಕರೆ ಭೂಮಿ ಇದೆ, ಅದನ್ನು ಮಾರಾಟ ಮಾಡ್ಕೊಂಡು ತಿನ್ನೋದಿಲ್ಲ. ಇವತ್ತಿಗೆ ಹೋಗಿ ಬೇಸಾಯ ಮಾಡ್ತೀನಿ. ಮಂತ್ ಎಂಡಿಗೆ ಹೋಗ್ತೀನಿ, 1 ವಾರ ಇರ್ತೀನಿ. ನಾನೇ ಕಟ್ಟಿಸಿದ ಮನೆ ಇತ್ತು ಆವಾಗ. ಅಣ್ಣ ತಮ್ಮ 3 ಜನ ನಾವು. ಅಣ್ಣ ಈಗ ನಾನೇ ದೊಡ್ಡವನು, ಅವರಿಬ್ಬರು ಸತ್ತೋಗಿ ಆಯಿತು. ಅವ್ರ ಮಕ್ಕಳು ಪಾಲು ತಗೊಂಡು ಹೋಗಿ ಆಯಿತು. ನಾನೇ ನನ್ನ ಜಾಗದಲ್ಲಿ ಸ್ವತಂತ್ರವಾಗಿ ಅಲ್ಲಿದ್ದಾಗ ಹೋಗಿ ಅಡುಗೆ ಮಾಡಿಕೊಂಡು ಊಟ ಮುಂದೆ ಎಲ್ಲ ರೆಡಿ ಮಾಡಿದ್ದೆ. ಗ್ರಹಚಾರಕ್ಕೆ ಯಾರು ಅಡುಗೆ ಮಾಡ್ಕೋಬೇಡಿ ಅಂತ ಊಟ ತಂದು ಕೊಡ್ತಾರೆ. ಊಟ ತಂದು ಕೊಡ್ತಾರೆ. ನಾ ಬರೋ ದಿವಸ ಇಂಥ ದಿವಸ ಅಂತ ಅವ್ರಿಗೆ ಗೊತ್ತು. ನಂದು ಶೆಡ್ಯೂಲ್ ಮಾತ್ರ ಇದೆ. ಇಂಥ ದಿವಸ ಹೋಗೋದು, ಇಂಥ ದಿವಸ ಬರೋದು, ಎಲ್ಲ ಕರೆಕ್ಟ್ ಶೆಡ್ಯೂಲ್. ಈಗ ಊರಿಗೆ ಹೋದರೆ ಅಡುಗೆ ಮಾಡ್ಕೊಳ್ಳೋ ಎಲ್ಲ ರೆಡಿ ಇದೆ, ಯಾರು ಮಾಡ್ಕೊಳ್ಳೋಕೆ ಬಿಡೋದಿಲ್ಲ ಎಲ್ಲ. ಸರ್, ಈ ಪ್ರಯಾಣದಲ್ಲಿ ಒಂದಷ್ಟನ್ನು ನಾವು ನೋಟ್ ಮಾಡ್ಬೋದು ಸರ್. ಒಂದು ನಿಮ್ಮ ಹಠ ಮತ್ತು ನಿಮ್ಮ ಛಲ. ಅದು ಒಂದೇ, ಹಠ ಛಲ. ಈಗ ಅನ್ನೋದಿಲ್ಲ, ಕೊಡೋಪ್ಪ ಭಿಕ್ಷೆ ಕೇಳೋಕೆ ಹೋಗೋದಿಲ್ಲ, ಸ್ವತಂತ್ರವಾಗಿ. ಇನ್ನೊಂದು ಸರ್, ನೀವು ಹೇಳ್ತಾನೆ ಆ ನಿಮ್ಮ ಶಿಸ್ತು ಮತ್ತು ನಿಮ್ಮ ಸಂಯಮ. ಅಂದರೆ 54ರಿಂದ ನೀವು ಪ್ರತಿಯೊಂದನ್ನು ನಿಮ್ಮ ಆರ್ಥಿಕ ನೀತಿ ಇತ್ತಲ್ಲ, ಅಂದರೆ ಅದನ್ನು ಪಾಲಿಸ್ಕೊಂಡು ಬಂದಿದ್ದಾಗಲಿ, ಈಗ ಶೆಡ್ಯೂಲ್ ಬಗ್ಗೆ ಹೇಳಿದ್ರಿ, ಪ್ರತಿಯೊಂದು ನಂದು ಹೀಗೆ ಆಗತ್ತೆ. ಅಪ್ಪ ಸಾಯುವಾಗ ಹೇಳಿದ್ದು ಒಂದೇ ಮಾತು, ಅವನದೇನೋ ಮುಟ್ಟಬೇಡಿ. ದೊಡ್ಡಣ್ಣಂದು ಒಬ್ಬ ಸೋಮಾರಿ, ಅವನದೇನೋ ಮುಟ್ಟಬೇಡಿ. ಮನೆ ಆಸ್ತಿ ಎಲ್ಲ ಅವನ್ನ ನೋಡ್ಕೊಂಡಿದ್ದ, ಮತ್ತೆ ಅವನ್ನ ತಗೋಬೇಕು. ಅವನು ಮುಟ್ಟಿದ ಅವನು ಮುಟ್ಬೇಕು. ಅವನದೇನೋ ಮುಟ್ಟಬೇಡಿ ಅಂತ ಹೇಳಿದ ಒಂದೇ ಒಂದು ಮಾತು. ಉಪವಾಸ ಆದರೂ ಇರ್ತೀನಿ, ಮಾಡಿ ಗದ್ದೆ ಬೇಸಾಯ ಅಕ್ಕಿ ತಗೊಂಬಂದು ಊಟ ಮಾಡ್ತೇನೆ. ಅಂದರೆ ಎಷ್ಟೊಂದು ವಿಷಯಗಳನ್ನ ಇಷ್ಟೊತ್ತು ಮಾತಾಡಿದ್ರಲ್ಲಿ ಎಷ್ಟೊಂದು ವಿಷಯಗಳನ್ನ ನಾವೆಲ್ಲ ಅಳವಡಿಸ್ಕೊಳ್ಬೇಕು ಅಂತ ಅನ್ಸುತ್ತೆ ಸರ್. ಒಂದು ಹಠ ಆಗಿರ್ಬೋದು, ಒಂದು ಶಿಸ್ತಾಗಿರ್ಬೋದು. ಒಂದೇ ಒಂದು ಮಾಡಬೇಕಾದ ಏನು, ಸ್ವಾಸ್ಥ್ಯ ಸ್ವಸ್ಮಿನ್ ಸೀಯತೆ. ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಳುವಾಗಿರಬೇಕು. ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಳುವಾಗಿರಬೇಕು. ನೀವು ಗುರುವಾದ ಮೇಲೆ ಆ ಪ್ರಯಾಣ ಹೇಗಿತ್ತು ಸರ್? ನಾನು ಅದು ಬೇರೆ. ಅಕಾಡೆಮಿ ಹೇಗೆ ಬಂದೆ, ಅಕಾಡೆಮಿ ಹೇಗೆ ಕಟ್ಕೊಂಡೆ, ಇಲ್ಲಿ ಯಾತ್ರೆ ನಿದ್ದೆ ತೂಕಡಿಸ್ತಾ ಕೂತ್ಕೊಂಡೆ. ಗೌರ್ಮೆಂಟ್ ಸರ್ವೀಸಲ್ಲಿ ಇದ್ದೆ. 3 ಸರ್ತಿ ಗೌರ್ಮೆಂಟ್ ಕೆಲಸ ಸಿಕ್ಕಿತ್ತು, ರಿಜೆಕ್ಟೆಡ್. ಯಾಕೆ ಸರ್? 4ನೇ ಸರ್ತಿ ಅಕ್ಸೆಪ್ಟೆಡ್. ಒಂದೇ ಕಾರಣ, ಈ ಡ್ಯೂಟಿ ಫಿಸಿಷಿಯನ್ ಪೋಸ್ಟ್ ಆಯಿತು. ಇಲ್ಲಿ ಯಾರು ನನಗೆ ಬಾಸ್ ಯಾರು, ಅವರು ಎಂಥವ್ರು ಅಂತ ಅರ್ಥ ಮಾಡೋದು. ನನ್ನ ಬಾಸ್ ಯಾರು, ಅವ್ರ ಯೋಗ್ಯತೆ ನೋಡಿ ನಾನು ಕೆಲಸ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ಅರ್ಥ ಆಯ್ತಾ? ನಂಗೆ ಸಂಬಳ ಬರೋದು ಮುಖ್ಯ ಅಲ್ಲ, ನನ್ನ ಬಾಸ್ ಯಾರು, ಅವ್ರು ಏನು ಹೇಳ್ತಾರೆ. ಆಯುರ್ವೇದ ಡಿಪಾರ್ಟ್ಮೆಂಟು ಅಲೋಪತಿ ಡಿಪಾರ್ಟ್ಮೆಂಟಲ್ಲಿ ಇತ್ತು ಮುಂಚೆ. ಆಯುರ್ವೇದಿಕ್ ಸಪ್ರೇಟ್ ಇರಲಿಲ್ಲ. ಅವ್ರ ಹೆಸರು ಮರ್ತೋಯ್ತು. ಒಬ್ಬ ಮುಸ್ಲಿಮು, ಅವನು ಡೈರೆಕ್ಟ್ರು. ಆಯುರ್ವೇದ ಅಲೋಪತಿ ಒಂದಿಗೆ ಡೈರೆಕ್ಟ್ರು. ನಾನು ಗೌರ್ಮೆಂಟ್ ಕೆಲಸಕ್ಕೆ ಸೇರಿ 3 ಸರ್ತಿ ಬಿಟ್ಟು 4ನೇ ಸರ್ತಿ ಸೇರಿದ್ದು. ಅದೆಲ್ಲ ಅಲ್ಲಿ ಪೋಸ್ಟಿಂಗ್ ಅದೆಲ್ಲ ಬೇಡ. ಯಾವ ಪೋಸ್ಟು ಯಾವ ಕೆಲಸ ಅದು ಸೀಮಿತವಾಗಿರಬೇಕು. ನಾನು ಕೆಲಸಕ್ಕೆ ಸೇರಬೇಕಂದ್ರೆ ಮುಂಚೆ ಆ ಪೋಸ್ಟಿನ ಯೋಗ್ಯತೆ ಏನು ಅಂತ ರಿಸರ್ಚ್ ಆಫೀಸರಾಗಿ ಗೌರ್ಮೆಂಟ್ ಸೇರಿ ಅದು ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಓದ್ಕೊಂಡು ಆಮೇಲೆ ಸೇರಿಕೊಂಡೆ. ಆಯಿತು, ಇದೆಲ್ಲ ಅಧಿಕ ಪ್ರಸಂಗ ಅಲ್ವಾ, ತಲೆಹರಟೆ ಅಲ್ವಾ, ಆಯಿತು. ನಾನು ಸೇರಿ 1 ವಾರ ಆಗಿಲ್ಲ. 1 ವಾರ ಕೆಲಸಕ್ಕೆ ಹೊಸದಾಗಿ ನನ್ನನ್ನು ಗುಲ್ಬರ್ಗಕ್ಕೆ ಟ್ರಾನ್ಸ್ಫರ್ ಮಾಡಿದೆ. ಆನ್ ಓವಡಿ ಅದರ್ ಡ್ಯೂಟಿ. ನಾನು ಹೋಗಿ ಡೈರೆಕ್ಟರ್ ಹೇಳಿದೆ, ಅಲೋಪತಿ ಡೈರೆಕ್ಟರ್. ಅವಾಗ ಅವ್ರ ಹೆಸರಂತ ಇತ್ತು, ಮರ್ತೋಯ್ತೀಗ, ಎಲ್ಲ ಬಂದಿದೆ. ಅವ್ರದ್ದು ಸರ್, ನಾನು ಈಗ ತಾನೇ ಕೆಲಸಕ್ಕೆ ಸೇರಿದ್ದೆ. ನನಗೆ ಗುಲ್ಬರ್ಗ ಯಾವ ಕಡೆ ಏನು ಎತ್ತ ಅಂತೂ ಗೊತ್ತಿಲ್ಲ. ನನ್ನ ಪೋಸ್ಟ್ ಮಾಡಿದ್ದು, ನಾನು ಏನು ಮಾಡಬೇಕು ಸರ್?
ಆದದ್ದಿಂದಲೇ ನಿನ್ನನ್ನು ಪೋಸ್ಟ್ ಮಾಡಿದ್ದು. ಮೊದಲು ಎಕ್ಸ್ಪೀರಿಯನ್ಸ್ ಇದ್ದರೆ ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಕೇಳಿ ಮಾಡ್ತಾರೆ. ನಿಂಗೇನು ಗೊತ್ತಿಲ್ಲ, ನಿನ್ನ ಮೇಲೆ ಯಾರು ಎಕ್ಸ್ಪೀರಿಯನ್ಸ್ ಮಾಡುವಾಗ ಅದಕ್ಕೆ ಕಳಿಸಿದ್ದು. ಹೋಗ್ಲೇಬೇಕು, ಹೋಗಿ ನೋಡಿ. ಅಲ್ಲಿ ಇದರಲ್ಲಿ ಉದ್ದೇಶ ಇತ್ತು, ಒಂದು ಹಳ್ಳ ಇದೆ, ಹಳ್ಳದಿಂದ ಕೆಳಗಿನ ನೀರು ಬರುತ್ತೆ, ಆ ನೀರನ್ನು ರಿಸರ್ಚ್ ಮಾಡಬೇಕು, ಅಲ್ಲೊಂದು ಆಸ್ಪತ್ರೆ ಕಟ್ಟಬೇಕು ಅಂತ ಯಾರಿಗೋ ಅದು ಒಂದು ಪ್ಲಾನ್ ಇತ್ತು. ನನಗೂ ಅದಕ್ಕೂ ಸಂಬಂಧ ಇಲ್ಲ. ವಾಸ್ತವಿಕತೆಯಲ್ಲಿ ಏನಿದೆಯೋ ಸರ್ ಬಂದೆ ರಿಪೋರ್ಟ್ ಕೊಟ್ಟೆ, ಆಯಿತು. ಅಲ್ಲಿಗೆ ಏನೋ ಬರೆದಿದ್ದವನನ್ನು ನಾನು ಅಲ್ಲಿ ಕಳಿಸಿದ್ವಲ್ಲ, ಆದದ್ದಿಂದಲೇ ನಿನ್ನನ್ನು ಕಳಿಸಿದ್ದು. ಈಗ ತಾನು ಸೇರಿದ್ದಲ್ಲ, ನಿನ್ನ ಮೇಲೆ ಯಾರು ಇನ್ಫ್ಲೂಯೆನ್ಸ್ ಮಾಡುವಾಗ ಹೋಗೋದು. ಅಲ್ಲಿಗೆ ಅವ್ರ ಉದ್ದೇಶ ಅರ್ಥ ಆಯ್ತಲ್ಲ. ಓಹೋ, ಈಗ ಅಲ್ಲಿಂದ ಬಂದೆ ಡ್ಯೂಟಿ ಸೇರಿದೆ. ಇವತ್ತು ಬಂದಿದ್ದೀನಿ. ಮೊದಲು ಹೋಗುವಾಗ 4-5 ದಿವಸ ಆಗಿದೆ ಗೌರ್ಮೆಂಟ್ ಕೆಲಸ ಸೇರಿ. ಇವತ್ತು ಬಂದಿದ್ದೇನೆ. ದೇವರಾಜಲ್ಲ ಏನೋ ಒಂದು ಹೆಸರಿದೆ, ಒಬ್ಬ ಆರಾಮ ಇದ್ದ, ಅವರು ಈಗ ಇಲ್ಲ, ಸತ್ತೋಗಿತ್ತು. ಅವನು ಇವತ್ತು ನೈಟ್ ಡ್ಯೂಟಿ ಮಾಡಬೇಕು ನಾವು ಅಂತ ನನಗೆ ಹೇಳಿದ. ಆವಾಗ ಇಂಟ್ರಿಕಾಮ್ ಇತ್ತು ಕಾಲೇಜಲ್ಲಿ, ಇವಾಗಲೂ ಇದೆ ಅದು ಕೂಡ. ನಾನು ಹೇಳಿದೆ, ನಾನು ಇವತ್ತು ತಾನೇ ಬಂದಿದ್ದೀನಿ ಸರ್, ನನಗೆ ABCD ಗೊತ್ತಿಲ್ಲ ಇನ್ನೂ ನನ್ನ ಡಿಪಾರ್ಟ್ಮೆಂಟು, ಅದನ್ನು ಇವತ್ತು ನೈಟ್ ಡ್ಯೂಟಿ ಬೇಡ ಸರ್ ನನಗೆ. ಹೇಳಿದಾಗ ಮಾಡಿದ್ರೆ ಮಾಡಿ, ಇಲ್ಲ ನಂಗೆ ಗೊತ್ತಿದೆ ಹೇಗೆ ಮಾಡಿಸ್ಬೇಕು ಅಂತ ಇಂಟ್ರಿಕಾಮ್. ನೀವೇನು ಹೇಳ್ತೀರಿ? ಹೀಗೆ ಹೇಳಿದರೆ ಆರಮ್ಮ ಹೇಳಿದ್ದು, ಮೆಡಿಕಲ್ ಆಫೀಸರ್ ಅಲ್ಲ, ನಮ್ಮೂರು ಭಾಷೆ ಬಂದ್ಬಿಟ್ಟು, ನೀನು ಅಪ್ಪನಿಗೆ ಹುಟ್ಟಿದಾದ್ರು ಮಾಡಿಸುವಂಗೆ. ಇದು ಬೇಕಾ ಬೇಡ ಬಂತಲ್ಲ, ನಾನೇನು ಮಾಡಲೆ, ನೀನು ಅಪ್ಪನ ಹುಟ್ಟಿಯೋನು ಶುರುವಾಯ್ತು ಹಠ ಮಾಡ್ತಾನೆ, ನಾ ಈ ಡ್ಯೂಟಿ ಮಾಡೋದಿಲ್ಲ ಅಂತ. ನಾನು ಮತ್ತೆ ನೈಟ್ ಡ್ಯೂಟಿ ಮಾಡಿಸ್ತೀನಿ, ಇದೇ ಸಬ್ಜೆಕ್ಟ್. ಅಪ್ಪ ಪಾಪ ಎಲ್ಲಿವರೆಗೆ ಅಂದರೆ ಅಂಡರ್ ಸೆಕ್ರೆಟರಿವರೆಗೂ ನನ್ನನ್ನು 10 ವರ್ಷ ಲೋಕಲ್ ಕ್ಯಾಂಡಿಡೇಟ್, ನನಗೆ ಅಪಾಯಿಂಟ್ಮೆಂಟ್ ಇಲ್ಲ, 300 ರೂಪಾಯಿ ಸಂಬಳ. ನನ್ನ ಎಷ್ಟು ತೆಗೆದು ಹಾಕಿ ಸಂಬಳ ಇಲ್ಲದೆ ಕೆಲಸ ಮಾಡ್ತೀನಿ ನಾನು. ನಿಮಗೆ ಒಂದು ದಿವಸ ಮಾಡೋಕ್ಕಾಗೋದಿಲ್ಲ ಸಂಬಳ ಇಲ್ಲದೆ. ಅಂಡರ್ ಸೆಕ್ರೆಟರಿ ಮುಂದೆ ನೋಡ್ಕೊಳ್ಳ ನನ್ನನ್ನು ಯಾವುದೋ ಪೇಪರ್ ಮಾತಾಡೋದು ಹೌದು. ನಂಗೆ ಟೈಮ್ ಆಯ್ತಾ? ಇಲ್ಲಪ್ಪ. ಓ, ಟೀ ಕುಡಿಯೋದಕ್ಕಾ? ಆಯ್ತಾಯ್ತು. ಹಾಂ, ಅಲ್ಲೇ ಇಟ್ಟಿರಿ. ಇವತ್ತೊಂದು ದಿವಸ ಬೇಡ, ಇದು ಚೆನ್ನಾಗಿದೆ, ಈ ಟೀ ಚೆನ್ನಾಗಿದೆ. ಈಗ ಕುಡಿತಾ ಇದ್ನಲ್ಲ, ಈ ಟೀ ಚೆನ್ನಾಗಿದೆ. ಆಯ್ತು ಏನಾರು ಮಾಡಿ ಅಲ್ಲಿ ಇಟ್ಟಿರಿ, ಬೇಕಾದ್ರೆ ಕುಡಿತೀನಿ, ಬೇಡ ಬಿಡುತ್ತೀನಿ. ಹಾಂ, ಏನು ಹೇಳಬೇಕು? ಅಪ್ಪನ ಹುಟ್ಟಿದ ಆಟ ಶುರುವಾಯ್ತು. 10 ವರ್ಷ ಲೋಕಲ್ ಕ್ಯಾಂಡಿಡೇಟ್, 300 ರೂಪಾಯಿ ಸಂಬಳ. ಒಂದು ತೊಂದರೆ ಕೊಟ್ಟಿದ್ದಾರೆ ಅಷ್ಟಿಷ್ಟ. ಅಂಡರ್ ಸೆಕ್ರೆಟರಿ ಬಂದ, ಅಲ್ಲಿವರೆಗೂ ಹೋಯ್ತು ನಾನು. ಅಲ್ಲಿ ಹೋದಾಗ ನನಗೆ ಮೆಮೊ ಕೊಟ್ಕೊಳ್ಳೋದು, ನೀವು ನೈಟ್ ಡ್ಯೂಟಿ ಮಾಡಿಲ್ಲ ಯಾಕೆಂತಲ್ಲ, ಯಾವುದೋ ಒಂದು ನೆಪ ಕೊಟ್ಟಿರ್ತಾರೆ. ಹೌದು, ಒಳಗೆ ಕೂತ್ಕೊಂಡಿವಿ. ಸೋಮ್ಯಾಜಿ, ಹೌದು, ನೈಟ್ ಡ್ಯೂಟಿ ಯಾಕೆ ಮಾಡೋದಿಲ್ಲ? ಅದು ಅಂಡರ್ ಸೆಕ್ರೆಟರಿ, ಸೀನಿಯರ್ ಆಫೀಸರ್. ಸರ್, ನಾನು ಇಲ್ಲಿ ಬಂದದ್ದು ಈ ಸಬ್ಜೆಕ್ಟ್ ಮಾತಾಡೋದಕ್ಕೆ, ಬೇರೆ ಸಬ್ಜೆಕ್ಟ್ ಅಲ್ಲ. ಅವರಿಗೂ ನೈಟ್ ಡ್ಯೂಟಿ ಸಬ್ಜೆಕ್ಟ್ ಮಾತಾಡೋಕ್ಕೆ ಅಂದ್ರೆ ನಾನು ಮೆಮೊ ಕೊಟ್ಟದ್ದಿಲ್ಲ. ಮೆಮೊ ಕೊಟ್ಟದ್ದು ಯಾವುದೋ ಸಬ್ಜೆಕ್ಟ್ ಮಾತಾಡೋಕ್ಕೆ ಅಂತ. ಈಗ ಅಲ್ಲಿ ಹೋದ್ಕೊಂಡು ನೈಟ್ ಡ್ಯೂಟಿ ವಿಚಾರ ಮಾತಾಡೋದು ನಾನೇನು ಹೇಳಬೇಕು ಹೇಳಿ? ನಾನು ಬಂದದ್ದು ಈ ಸಬ್ಜೆಕ್ಟ್ ಮಾತಾಡೋದು, ನೋ ಅದರ್ ಸಬ್ಜೆಕ್ಟ್. ಬೇರೆ ಸಬ್ಜೆಕ್ಟ್ ಮಾತಾಡೋದಿಲ್ಲ ನಾನು. ತಪ್ಪೇನು? ಸುಸ್ತಾದ. ಹೀಗೆ ಹೇಳ್ತಾರೆ ಹೌದು ಹೇಳ್ತಾರೆ ಸರ್, ಹೀಗೆಲ್ಲ ಇದೆ ಪರಿಸ್ಥಿತಿ, ಇದೆಲ್ಲ ಇದೆ ಈಗ. ಹೌದಾ ಅಂತ ಅವನು ನನ್ನನ್ನು ತೆಗೆದುಹಾಕ್ಲಿಕ್ಕಾಗಿಲ್ಲ. ನಾನು KPS ಕ್ಯಾಂಡಿಡೇಟ್. ನಾನು ಆವಾಗ KPS ಕ್ಯಾಂಡಿಡೇಟ್. ಯಾಕೆ? ಸುಮ್ಮನೆ ನಾನು ಬಂದಿದ್ದಲ್ಲ, ಕಾಂಪಿಟೇಷನ್ನಲ್ಲೇ ಬಂದವನು. ಯಾಕೆ ಹೆದರ್ಕೊಳ್ಳೋದು? ಅದಕ್ಕೆ ಕೊನೆ ನನಗೆ ಕನ್ಫರ್ಮ್ ಮಾಡಿಕೊಂಡು
ಕನ್ಫರ್ಮ್ ಮಾಡಿದ್ದು ಏನಾಯಿತು, ಇಷ್ಟು ದುಡ್ಡು ಬಂತು ಒಟ್ಟಿಗೆ 10 ವರ್ಷದ್ದು ದುಡ್ಡು ಒಟ್ಟಿಗೆ ಬಂತು. ದುಡ್ಡು ಏನು ಮಾಡಬೇಕು? ದಾನಂ ಭೋಗೋ ನಾಶ. ದುಡ್ಡಿಗೆ 3 ದಾರಿ: ದಾನ, ಭೋಗ, ಹಾಳವ. ದಾನಂ ಭೋಗೋ ನಾಶ. ದುಡ್ಡು ಜಾಸ್ತಿ ಉಳಿತಾಯ ಆದರೆ ಯಾರ ಕದ್ಕೊಂಡು ಹೋಗ್ತಾರೆ, ಕೊಲೆ ಮಾಡ್ತಾರೆ. ಊರಲ್ಲಿ ಒಂದು ಕೆರೆ ಇತ್ತು, ಕೆರೆ ಕ್ಲೀನಾಗಿ ಕೆರೆ ಕಟ್ಸಿದ್ದೆ. ಹಾಗಿದೆ ಸರ್. ಇಲ್ಲ, ಈಗ ಒಂದು ಸೇತುವೆ ಕಟ್ಸಿದ್ದೆ, ಕೆರೆ ಕಟ್ಸಿದ್ದೆ, ಹೈವೇ ಒಂದು ಇದು ಮಾಡಿದೆ. 3-4 ಸತಿ ದುಡ್ಡು ಬಂತು. ಎಲ್ಲ 10 ವರ್ಷ ಲೋಕಲ್ ಕ್ಯಾಂಡಿಡೇಟ್ ಆದ ಒಟ್ಟಿಗೆ ಬರುತ್ತಲ್ಲ ಒಟ್ಟಿಗೆ. ಈಗಲ್ಲ. ಆದ್ದರಿಂದ ಒಂದೇ ಒಂದು ಪಾಯಿಂಟ್ ಏನು, ಹೊಟ್ಟೆ ಹಿಡಿದ್ರೆ ತಿನ್ನಬೇಕು, ನಾ ಸಂಪಾದಿಸಿ ತಿನ್ನಬೇಕು, ಮಿತಿ ಇದು ನಿಜಕ್ಕೂ ಎಷ್ಟು ಜನರಿಗೆ ಆ ಮನಸ್ಥಿತಿ ಬರುತ್ತೋ ಗೊತ್ತಿಲ್ಲ. ಊರಿಗೆ ನಾನು ಹೋಗೋದ್ಬೇಡ, ಹೋದಾಗ ಆ ಕೆರೆ ನೋಡಿ, ಆ ಸೇತುವೆ ನೋಡಿ, ಹೇಗಿದೆ ಅಂತ ಒಂದು ದೇವಸ್ಥಾನ ಇದೆ, ದೇವಸ್ಥಾನ ನೋಡಿ ಹೇಗಿದೆ ಅಂತ. ಉಡುಪಿಗೆ ಹೋದಾಗ ಸಾಲಿಗ್ರಾಮ ಅಂತ, ಅದೇ ಚಿತ್ರಪಾಡಿ ಸಾಲಿಗ್ರಾಮ. ಸುಮ್ಮನೆ ಕ್ಯಾಜುವಲಾಗಿ ಹೋಗಿ ಎಚ್ಚರನೇ ಆಗೋದಿಲ್ಲ, ಅಷ್ಟು ಚೆನ್ನಾಗಿದೆ. ಆ ಚಿತ್ರಪಾಡಿಯ ಗ್ರಾಮಕ್ಕೆ ಹೋದ್ರೆ ಸುಮಾರು 1 ಎಕರೆ ಆಗೋಷ್ಟು ಆ ಕೆರೆ ಇದೆ. ಅದು ಸುತ್ತು ಒಂದು ವಾಕಿಂಗ್ ಪಾತ್ ಇದೆ. ಜೊತೆಗೆ ಇಷ್ಟೊಂದು ಆಯುರ್ವೇದ ಸಸ್ಯಗಳನ್ನು ಬೆಳೆಸಿದ್ದಾರೆ. ಅದೆಲ್ಲ ಗಿಡಗಳು ಹಾಕಿದ್ದು, ಬೆಳೆಸಿದ್ದು. ಅಲ್ಲೊಂದು ಸ್ಮಶಾನ ಹೇಗಿತ್ತು, ನಾವು ಸಾಯ್ಲಿಕ್ಕೆ ಅಲ್ಲಿ. ಈಗ ಯಾರು ಸಾಯೋಣ ಅಂತ ಚೆನ್ನಾಗಿದೆ. ಸ್ಮಶಾನ ಕಟ್ಸಿದ್ದಾಗಿರ್ಬೋದು. ಅಂದ್ರೆ ಮಳೆಗಾಲ ಆದಾಗ ಅಲ್ಲಿ ಹೋಗಕ್ಕೆ ಆಗ್ತಿರಲಿಲ್ಲ ಜನ, ಅದಕ್ಕೊಂದು ಸೇತುವೆ ನಿರ್ಮಾಣ ಆಗಿದೆ, ಸೇತುವೆ ಕಟ್ಸಿದ್ರು, ದೇವಸ್ಥಾನ, ಹೀಗೆ ಅನೇಕ. ಅದೆಲ್ಲ ಯಾವ ದುಡ್ಡು? ಈ ದುಡ್ಡು 10 ವರ್ಷ ಕೊಟ್ಟಿಲ್ಲ, ಮಾಡಿದಾಗ ಒಟ್ಟಿ ಬಂತಲ್ಲ. ಒಟ್ಟಿ ಬಂದಂತೆ ನಿನ್ನೆ ತಮಿಳನ್ನ ತಿನ್ನೋಕ್ಕಾಗುತ್ತಾ? ಈಗ ರಿಟೈರ್ಡ್ ಅಂದರೆ ಇಷ್ಟು ದುಡ್ಡು ಬರುತ್ತೆ ತಿಂಗಳಿಗೆ. ತಮಿಳನ್ನ ತಿನ್ನೋದಂದರೆ ಇವತ್ತು ನಾನು ಪ್ರಾಕ್ಟೀಸ್ ಮಾಡ್ತೀನಿ, ಪ್ರಾಕ್ಟೀಸ್ ಆಗುತ್ತೆ. ಮನೆ ಮಠ ಸ್ವತಂತ್ರವಾಗಿದೆ, ನಮ್ಮ ಮಕ್ಕಳು ಸ್ವತಂತ್ರವಾಗಿದ್ದಾರೆ. ನಾನು ಏನು ಮಾಡಬೇಕು ಹೇಳಿ? ಇವತ್ತು ಬೆಳಗಿನ ಪ್ರಾಕ್ಟೀಸ್, ಈ ದುಡ್ಡು ಜೊತೆಲಿ ಹಿಡಿದಿಲ್ಲ. ಅದನ್ನು ಲೆಕ್ಕಕ್ಕೆ ತೊಂದರೆ ಆಗುತ್ತೆ. ಲೆಕ್ಕ ಮಾಡಬೇಕು. ಸಾಯಂಕಾಲ ಮಧ್ಯಾಹ್ನ ಪ್ರಾಕ್ಟೀಸಲ್ಲಿ ಮಾಡಬೇಕು ಮನೆಯಲ್ಲಿ. ಆ ದುಡ್ಡು ಇದು ಒಟ್ಟಿಗೆ ಎಷ್ಟು ಬರುತ್ತೆ ನೋಡು. ಆ ದುಡ್ಡು ಬೇರೆ ಇಟ್ಟಿರ್ತೀನಿ ಪಬ್ಲಿಕ್ ಸಂಜೆ. ಅಲ್ಲ, ಏನು ಊಟದ ಮನೆ, ಸ್ವತಂತ್ರ ಮನೆ ಇದೆ. ಮಕ್ಕಳೆಲ್ಲ ಸಂಪಾದನೆ ಮಾಡ್ತಾರೆ, ಊಟ. ಈ ದುಡ್ಡು ಏನು ಮಾಡ್ಬೇಕು ಹೇಳಿ? ಯಾರಿಗೂ ಉತ್ತರ ಹೇಳೋ ಬರೋದಿಲ್ಲ. ನೋಡಿ, ಈ ಪರ್ಸಲ್ಲಿ ಇಟ್ಟಿಲ್ಲ, ಎಲ್ಲ ಈ ಪರ್ಸ್ ಬರೋದಿಲ್ಲ ಮತ್ತೆ. ಅಲ್ಲ ಸರ್, ಈಗಿನ ಜನರೇಷನ್ ಎಲ್ಲ ನೋಡಿದಾಗ ಅವ್ರ ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಎಲ್ರಿಗೂ ಕೂಡಿಸಿರೋ ಸಂದರ್ಭದಲ್ಲಿ ಇದು ನನ್ನ ಸ್ವಂತ. ಅರ್ಥ ಆಯ್ತಾ? ಇವತ್ತಿನ ಪ್ರಾಕ್ಟೀಸ್ ಅಲ್ಲ, ಇವತ್ತಿನ ಪ್ರಾಕ್ಟೀಸ್ ಅದು. ಸರ್, ನಿಮ್ಮ ಆರ್ಥಿಕ ನೀತಿಯ ಬಗ್ಗೆ ತಿಳ್ಕೊಳ್ಳೋ ನಮ್ಗೆ ಖುಷಿ ಸರ್. ಅಂದ್ರೆ ಈಗ ನೀವು ಹೇಳ್ತಿದ್ರಿ ಪ್ರಾಕ್ಟೀಸ್ಗೆ ಎಷ್ಟು ಸಮಾಜ ಮೇಲೆ ಮಾಡಿದ್ದೆಲ್ಲದೂ ನಂದಲ್ಲ, ಸಂಪಾದನೆ ಮಾಡಿದ್ದೆಲ್ಲ ನಂದಲ್ಲ. ಅಪ್ಪ ಸಾಕಿದಲ್ಲ, ಅಪ್ಪನ ದುಡ್ಡು ಕೊಟ್ಟರೆ ಅಪ್ಪ ಊಟ ಹಾಕಿದಲ್ಲ. ಅದರಿಂದ ಒಂದೇ ಒಂದು ಶಬ್ದ ಹೇಳಿದ್ರೆ, ನಾನು ಸ್ವತಂತ್ರ, ನಾನು ಸ್ವತಂತ್ರ. ಪ್ರತಿ ಹಂತದಲ್ಲೇ ಸ್ವತಂತ್ರ. ಹೌದು ಸರ್. ನಿಮ್ಮ ಗುರುವಿನ ಬಗ್ಗೆ ಹೇಳಿದೆ ಸರ್. ನೀವು ಗುರುವಾಗಿ ನಿರ್ವಹಿಸಿದ ಒಂದಷ್ಟು, ಅಂದ್ರೆ ನಿಮ್ಮ ಶಿಷ್ಯ ಪರಂಪರೆ ಹೇಗೆ? ಯಾರಿಗೂ ಹೀಗೆ ಮಾಡಿ ನಾವು ಯಾರಿಗೂ ಹೇಳಿಲ್ಲ. ಅವರ ಇಷ್ಟ ಬಂದಾಗ ಅವರ ಸಮಸ್ಯೆ ಅವರವರಿಗೆ ಗೊತ್ತಿರುತ್ತೆ. ನಾವೇ ಯಾರು ಹೇಳೋದಕ್ಕೆ? ಆಗಿಲ್ಲ ಸರ್. ತಪ್ಪು ಮಾಡಿದಾಗ ಬೆತ್ತ ತಗೊಂಡು ಅಲ್ಲ, ಅದು ಕಾಮನ್ ಆಗಿ, ಇಂಡಿವಿಜುವಲ್ ಆಗಿ ಖಂಡಿತ ಹೇಳೋದಿಲ್ಲ. ಈಗ ಎಷ್ಟು ಹೇಳಿದೆ, ಏನು ಹೇಳಿದೆ ಇದ್ರೊಳಗೆ? ಸ್ವಾತಂತ್ರ್ಯನಾಗಿರಬೇಕು ಅಂತ ಹೇಳಿದೆ. ಈಗ ನೀನು ಅಪ್ಪನ ತಗೋಬೇಡ, ನೀನು ಅಮ್ಮನ ತಗೋಬೇಡ ಅಂತ ನಾನು ಹೇಳಕ್ ಹೋಗಲಿಲ್ಲ. ಕಾಮನ್ ಆಗಿ ಸಾಮಾನ್ಯ ದೃಷ್ಟಿಯಿಂದ ಏನು ಹೇಳ್ಬೋದು ಅದು ಹೇಳ್ಬೋದು. ಅದ್ರಲ್ಲಿ ಅವರವರ ಕನ್ನಡಿಗೆ ಅನುಗುಣವಾದ ರೂಪ ಬರುತ್ತೆ. ನಿಮ್ಮ ಕನ್ನಡಿ ಹೇಗಿರುತ್ತೋ ಆಗ ಅದನ್ನು ರೂಪ ಬರುತ್ತೆ. ಸರ್, ನೀವು ಈ ಆಯುರ್ವೇದ ಅಕಾಡೆಮಿ ಯಾವಾಗ ಅಂದ್ರೆ ಅದನ್ನು ಹೇಳ ಅಕಾಡೆಮಿ ಕಥೆ ಇನ್ನೊಂದು ಸಲ ಬೇಡ, ಅಷ್ಟೇ ಬೇಡ ಅನ್ನೋದು. 1971-72 ಅಕಾಡೆಮಿ ಶುರುವಾಯಿತು. ಆವಾಗ ನಾನಿಲ್ಲ, ಅಕಾಡೆಮಿ ಬರಲಿಲ್ಲ. ನಮ್ಮ ಮನೆಗೆ ಬಂದು
ಅಕಾಡೆಮಿ ಸೇರಬೇಕು ಅಂತ ಹೇಳಿದೆ. ನಾನು ಒಂದೇ ಒಂದು ಮಾತು ಹೇಳಿದೆ, ನನಗೆ ಆಯುರ್ವೇದ ಪುಸ್ತಕ, ಆಯುರ್ವೇದ ಪೇಷಂಟ್, ಇದು ಎರಡು ಬಿಟ್ಟರೆ ಮೂರನೇದು ಆಯುರ್ವೇದ ಇಲ್ಲ, ಬರೋದಿಲ್ಲ, ಹೋಗು ಅಂದೆ. ಅದು 71, 72 ವರ್ಷ ಆಯಿತು ಶುರುವಾಗ. ಅದಾದಮೇಲೆ 80ನೇ ಇಸ್ವಿ, 70, 81 ಎಷ್ಟು ಆಯಿತು, ಅದು ಬರೋದೆಲ್ಲ ಇದೆ, ಈಗಿನ ಜ್ಞಾಪಕ. ಗೌರ್ಮೆಂಟ್ ಸರ್ವೀಸಲ್ಲಿದ್ದೆ. ನನ್ನನ್ನು ಗುಲ್ಬರ್ಗಕ್ಕೆ ಇದು ಶುರುವಾಯಿತು, ಯಾವುದು ಎಪಿಡೆಮಿಕ್, ಎಂಥದಕ್ಕೆ ರೋಗ, ಒಬ್ರಿಗೊಬ್ರಿಗೆ ಹರಡುತ್ತೆ ಅಂತ, ಕುಷ್ಠರೋಗ ಅಲ್ಲ, ಜಾಂಡೀಸೆ, ಹೌದು. ನನಗೆ ಮತ್ತೆ ನೋಡಿ ಜಾಂಡೀಸು ಅಲೋಪತಿ ಅವ್ರ ದೃಷ್ಟಿಯಿಂದ ಒಬ್ಬರಿಗೊಬ್ಬರಿಗೆ ಹರಡುತ್ತೆ, ನಮ್ಮಿಂದ ಅಲ್ಲ. ಅಲ್ಲಿ ಜಾಂಡೀಸು ಎಪಿಡೆಮಿಕ್. ಸರಿ, ಗೌರ್ಮೆಂಟ್ ಸರ್ವಿಸ್ ಬಿಟ್ಟು ಮನೆಗೆ ಬಂದಿದ್ದೆ. ಮನೆಗೆ ಬಂದು ಕೂತಿದ್ದೆ ಅಷ್ಟೇ, ಫೋನ್ ಬಂತು, ಗುಲ್ಬರ್ಗಕ್ಕೆ ಎಪಿಡೆಮಿಕ್ ಗೌರ್ಮೆಂಟಿಗೆ ಕಳಿಸಿ ಅಂತ. ಚನ್ನಬಸಪ್ಪ ಅಂತ ಇದ್ದು ಹೊಟ್ಟೆ 6 ಗಂಟೆ ಬಸ್ ಹತ್ತಿ ಆಯಿತು. ಗುಲ್ಬರ್ಗಕ್ಕೆ ಎಪಿಡೆಮಿಕ್ಕು, ಜಾಂಡೀಸ್ ಎಪಿಡೆಮಿಕ್ಕು ಅಂತ ಹೇಳಿ ನನ್ನನ್ನು 1 ವಾರ ಪೋಸ್ಟಿಂಗ್ ಮಾಡಿ. ಅಲ್ಲಿ ಹೋದರೆ ಜಾಂಡೀಸ್ ಒಬ್ರಿಗೊಬ್ರಿಗೆ ಬರುತ್ತಲ್ಲಿ, ಒಬ್ಬರು ಅಲೋಪತಿ ಡಾಕ್ಟ್ರು ಮುಟ್ಟೋದಿಲ್ಲ, ಅಷ್ಟು ಕ್ಯೂ ಇದೆ. ಅದಕ್ಕೂ ನಾನು ನೋಡಿದವನು, ನಮಗೆ ಜಾಂಡೀಸ್ ಏನು ಮಹಾ ದೊಡ್ಡ ಕಾಯಿಲೆ ಅಲ್ಲ, ನನಗೆ ಗೊತ್ತಿದೆ ಟೆಕ್ನಿಕ್. 1 ವಾರಕ್ಕೆ ಪೋಸ್ಟ್ ಮಾಡಿದ್ದು. 1 ವಾರಕ್ಕೆ ಪೋಸ್ಟ್ ಮಾಡಿ ನೋಡಿದೆವು, 34, 35 ಬೆಡ್ ಇತ್ತು. ನೋಡಿದವನು ನಮಗೆ ತಡೀಕಾಗಿಲ್ಲ. 1 ವಾರ ಟ್ರೀಟ್ಮೆಂಟ್ ಮಾಡಿ ಗೌರ್ಮೆಂಟ್ ಡೈರೆಕ್ಟ್ರಿ ಮಾಡಿದೆ, ಈ ಕ್ಯಾಂಪ್ ಮುಗಿಯುವವರೆಗೂ ನಾನೇ ಇರ್ತೀನಿ, ಅಲ್ಲಿ ಹೋಗೋರಿಲ್ಲ. ಅರ್ಥ ಆಯ್ತಾ? ಆ ಪರಿಸ್ಥಿತಿ ನೋಡಿದವ ನಾ ಹೇಳಿದ್ದು ನಾನೇ ಇರ್ತೀನಿ ಅಂದೆ. ಅವ್ರಿಗೇನಾಗ್ಬೋದು, ಅಪ್ಪ ಸಾಕು, ಯಾರು ಹೋಗೋರಿಲ್ಲ. ರಾಜ್ಯ ಸಿಕ್ಕಿದ್ರು 3 ತಿಂಗಳಿದ್ದೆ. ಹೋಟ್ಲಲ್ಲಿ ಊಟ ಮಾಡಿಕೊಂಡು ಇಲ್ಲೇ ಬರುತ್ತೆ. ಆನಂದ್ ಆಳ್ವಾರು, ಕುಮಾರಸ್ವಾಮಿ ಅಂತ ಇಬ್ಬರು ಇದ್ದಾರೆ ಈ ಫೋಟೋದಲ್ಲಿ, ಅವರ ಸತ್ತೋಗ್ಯತಿಗೆ ಇಲ್ಲ. ಅವರು ನನಗೆ ಒಂದು ವಾರಕ್ಕೆ ನಂಗೆ ಪೋಸ್ಟ್ ಮಾಡಿದ್ದು. ಸಬ್ಸ್ಟಿಟ್ಯೂಟಾಗಿ ಅವರನ್ನು 1 ವಾರ ಕಳಿಸಿದ್ರು. ಅವರು 1 ವಾರ ಕಳಿಸಿದ್ರು ಕೂಡ ಹೋಟ್ಲಲ್ಲಿ ಊಟ ಮಾಡಿದ್ದು ಆಯಿತು, ಹೇಗಾಗೋಯ್ತು ಬಿಡಿ. ಕ್ಯಾಂಪ್ ಮುಗೀತು. ಕ್ಯಾಂಪ್ ಮುಗಿಯುವವರೆಗೂ ನಾನೇ ಇದ್ದೆ. ತಗೊಂಡೋದ ಮೆಡಿಸನ್ ಕಡಿಮೆ ಆಯಿತು, ಖಾಲಿ ಆಯಿತು. ಏನು ಮಾಡಬೇಕು? ಅಲ್ಲಿ ಯಾವುದೋ ಹರ್ಬಲ್ ಒಂದು ಹೋಗಿ ಅಲ್ಲಿಂದೆಲ್ಲ ಗಿಡ ತಗೊಂಡ್ಬಂದು ಹೇಗೆದು ಗೌರ್ಮೆಂಟಿದ್ದು ಮೆಡಿಸನ್ ಕೂಡ ಕೇಳಲಿಲ್ಲ. ಹಾಗೆ ಮಾಡಿ ನಮ್ಗೆ ಇಷ್ಟು ಮೆಡಿಸನ್ ಬೇಡ, ನಂಗೆ ಗೊತ್ತಿದೆ, ಸಿಂಪಲ್ಲಾಗಿ ಹೇಗೆ ಮಾಡ್ಬೋದು ಅಂತ ಗೊತ್ತಿದೆ. ಆಯಿತು, ಅಲ್ಲಿಂದ ಬಂದಾಯಿತು ವಾಪಸ್. ಆವಾಗ ಕುಮಾರಸ್ವಾಮಿ ಆನಂದ್ ಆಳ್ವಾರ್ ಅಂತ ಇಲ್ಲಿದ್ದಾರೆ, ಇಲ್ಲೆಲ್ಲೋ ಇದ್ದಾರೆ, ಅಲ್ಲಿ ಕುಮಾರಸ್ವಾಮಿ ಆನಂದ್ ಆಳ್ವಾರ್ ಅಂತ, ಅವರಿಬ್ಬರು ಸ್ಟೂಡೆಂಟ್, ಅವರನ್ನ ಪೋಸ್ಟ್ ಮಾಡಿದ್ದಾರೆ ಅಲ್ಲಿಗೆ. ಯಾರು ನಾವಾಗಿ ಕಟ್ಟಾಕೊಳ್ಳೋದು ಅಂತ ಹೇಳಿದ್ವಿ, ಅವ್ರು ಪೋಸ್ಟ್ ಮಾಡಿದ್ದಾರೆ ಅಲ್ಲಿಗೆ. ಸೀನಿಯರ್ ಪೋಸ್ಟಿಂಗ್ ನಂದು, ಅವರು ಜೂನಿಯರು. ಹೇಗಿರಬೇಕು, ಹೋಟ್ಲಿಗೆ ಹೋಗಿ ಹೋಟ್ಲಲ್ಲಿ ಊಟ ಮಾಡಿದ್ದು, ಇದು ಮಾಡಿ ಎಲ್ಲ ಬರೆದಿಟ್ಕೊಂಡೆ. ಅವ್ರದ್ದು 1 ವಾರ ಅಲ್ಲಿ ವಾಪಸ್ ನಿಮ್ದಿಷ್ಟು ದುಡ್ಡು ಅಂತ ಹೇಳಿದೆ. ಯಾಕೆ ಅವ್ರಿಗೆ ಊಟ ಕೊಟ್ಟದ್ದು ನಾನೇ, ಅದಲ್ಲ ಸರಿ ಬಂದಾಗ ಕೊಟ್ಟಾಯ್ತು. ಕ್ಯಾಂಪ್ ಎಲ್ಲ ಮುಗಿದು ಬೆಂಗಳೂರಿಗೆ ಬಂದು ಇಲ್ಲೇ ರಾಮಕೃಷ್ಣ ಆಶ್ರಮದಲ್ಲಿ ಏನಂತ ಒಬ್ಬ ಡಾಕ್ಟ್ರ್ ಇದ್ದಾರೆ, ಈಗ ಬೋರ್ಡಲ್ಲಿ ಕಿತ್ತಾಕೊಂಡಿದ್ದಾರೆ, ಇಲ್ಲ ಎಲ್ಲಿ ಹೋಗಿದ್ರೆ ಗೊತ್ತಿಲ್ಲ. ಹಾಗೆ ಅವರು ಅಲ್ಲಿ ಬಂದ ಮೇಲೆ ಅಕಾಡೆಮಿಯ ಮೀಟಿಂಗ್ ಆಯಿತು. ನಾನು ಅಕಾಡೆಮಿ ಮೆಂಬರ್ ಅಲ್ಲ, ನನ್ನ ಹತ್ರ ಮೀಟಿಂಗ್ ಇದೆ, ಆಯುರ್ವೇದ ಅಕಾಡೆಮಿ ಮೀಟಿಂಗ್. ನನಗೆ ಹಿಂದೆ ಬಿಟ್ಟಿದ್ದು 10 ವರ್ಷದ ಹಿಂದೆ ಎಲ್ಲ ಮಾಡಿಸೋದು, ನಾನು ಬಂದುಬಿಟ್ಟೆ ಮೀಟಿಂಗಿಗೆ. ಅಕಾಡೆಮಿ ಬೇಡ ಅಂದವನು ಅಕಾಡೆಮಿ ಮೀಟಿಂಗ್ ಬಂದ ಮೇಲೆ ಗೊತ್ತಾಯ್ತು ನಂಗೆ, ಆವತ್ತು ನಾನೇ ಬರೋದಿಲ್ಲ ಅಂದಿದ್ದೆ. ಬಂದು ಕೂಡ ನನ್ನ ಟ್ರೆಸರನ್ನು ಅಲ್ಲಿ ಲೆಕ್ಕ ಸರಿಯಾಗಿ ಇಟ್ಟಿದ್ದೆ ನೋಡಿ, ನಿಮ್ಗೆ ಹೋಟ್ಲಿಗೆ ಎಷ್ಟು ಕೊಟ್ಟೆ, ನಿಮ್ಗೆ ಎಷ್ಟು ಕೊಟ್ಟೆ, ನೀವು ಕಾಫಿ ಕುಡಿದ್ರಿ, ತಿಂದೆಲ್ಲ ಬರೆದಿಟ್ಟಿದ್ದೆ. ಲೆಕ್ಕ ಪರ್ಫೆಕ್ಟಾಗಿ ಬರ್ತಾರೆ ಇವರು ಅಂತ ನನ್ನ ಟ್ರೆಸರನ್ನು ಮಾಡಿ.
ಇಲ್ಲಿ ಕೂತ್ಕೊಂಡವರೆಲ್ಲ ದೊಡ್ಡ ದೊಡ್ಡವರೆಲ್ಲ ಇರುವಾಗ ಹ್ಮ್. ನೋ ಅಂತ ಹೇಳೋದು ಬರೆಯೋದು, ಹ್ಮ್. ಹ್ಮ್. ಅಕ್ಸೆಪ್ಟ್ ಮಾಡ್ಕೊಂಡು ಇದಾಯ್ತು. ಅದರ ಪರಿಣಾಮ ಇವತ್ತು ಒದ್ದಾಡ್ತೀನಿ. ಈಗ ನಾನೆಲ್ಲ ಏನೂ ಇಲ್ಲ, ಎಲ್ಲ ಪ್ರೆಸಿಡೆಂಟ್ ಎಲ್ಲ ಬೇರೆ, ಅದು ಇಲ್ಲ ಬೇಕು. ಯಾಕೆ ಕಟ್ಟಿದ ಮೇಲೆ ಇದೆಲ್ಲ ಎಲ್ಲಿ ಕಟ್ಟಿದ್ದೀವಿ, ಆ ಕಡೆ ಮಿತ್ತ ಆವಾಗ ಅದನ್ನ ಇಲ್ಲಿವರೆಗೆ ತಗೊಂಡ್ಬರೋದ್ರಲ್ಲಿ ನಿಮ್ಮ ಪಾತ್ರ ತುಂಬಾ ಆ ಹಠಮಾರಿತನದಿಂದ ಬಂದಾಯ್ತು. ಅಲ್ಲಪ್ಪ ನಾನು ಕಟ್ಕೊಂಡ್ಮೇಲೆ ನೀನು ಹೇಳ್ದಾಗ ಕೇಳ್ಬೇಕಾ ಬೇಡ. ಸರ್, ನಿಮ್ಗೆ ಸಂಸ್ಕೃತ ಕಲ್ತಿದ್ದು ಅಂದ್ರೆ ನಿಮ್ಮ ಶಾಸ್ತ್ರದ ಮೇಲೆ ಹೋಲ್ಡ್ ಬರೋದಕ್ಕೆ, ಆ ಹಿಡಿತ ಸಿಗೋದಕ್ಕೆ ಅದು ಕಾರಣವಾಯ್ತಾ? ಹೌದು ಹೌದು, ನೋ ಸಂಸ್ಕೃತ. ಡೌಟ್, ನೋ ಡೌಟ್, ಹಾ ಸರ್. ನೋ ಡೌಟ್. ಸಂಸ್ಕೃತ ಒಂದೊಂದು ಕಾವ್ಯದ ಮಾತು ಕೂಡ ಹಾ. ಹೇಗೆ ಬದುಕಬೇಕು ಅಂತ, ಅದಕ್ಕೆ ಒಂದು ಸಣ್ಣದು ಉದಾಹರಣೆ. ವೇದಪಾದ ಸ್ತೋತ್ರ ಅಂತ ಒಂದಿದೆ, ಅದರಲ್ಲಿ 3 ಪಾದ ಶ್ಲೋಕ, 1 ಪಾದ ವೇದ. ಅದನ್ನು ನಾನು ಮೇಷದ್ದು ಹೇಳಿಕೊಡಿ ಸರ್ ನನಗೆ ಅಂತ. ನಾನು ವೇದಾಧ್ಯಯನ ಮಾಡಿದ್ಯಾ, ಇದು ಬರುತ್ತೆ ಓದ್ಕೊ, ನಂಗೆ ಅರ್ಥ ಆಗುತ್ತೆ ಅಂತ ಹೇಳಿ. ಓಹೋ, ಎಲ್ಲೋದು ಹೇಳಿಕೊಡೋದಲ್ಲ, ನಾನು ಸ್ವತಂತ್ರ ಅಂತ ಹೇಳಿದೆ. ಆ ಒಂದು ಡೈರೆಕ್ಷನ್ಸ್ ಇದೆಯಲ್ಲ, ನಾವು ಇಲ್ಲಿ ಕಲ್ತಾಯ್ತು, ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು, ಎಲ್ಲದಕ್ಕೂ ಬೇರೆ. ಸರ್, ಶಾಸ್ತ್ರ ಪ್ರೀತಿಯನ್ನು ಬಂತು, ಕೆಲವರಿಗೆ ಶಾಸ್ತ್ರದಲ್ಲಿ ಹಿಡ್ತಾ ಇರುತ್ತೆ, ಆದ್ರೆ ಕುಶಲತೆ ಇರಲ್ಲ, ಅಂದ್ರೆ ಪ್ರಾಕ್ಟೀಸ್. ಅಭ್ಯಾಸ ಮಾಡಿದಾಗೆ ನೀವು ಯಾವ ರೀತಿ ಅಭ್ಯಾಸ ಮಾಡ್ತೀರೋ ನಮ್ದು ಲೆಕ್ಕಾಚಾರ. ಸರ್, ನೀವು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀರಿ ನಾವು ಬಂದಾಗ. ಅಂದ್ರೆ ನನ್ನ ಪ್ರಾಕ್ಟೀಸ್ ಶುರುವಾಗಿದ್ದು ಕೇವಲ 3 ಮೆಡಿಸಿನ್ ಇಂದ, ಹೌದು. ಈಗಲೂ ನಡೀತಾ ಹೌದು, ಹೌದು. ಅದರ ಬಗ್ಗೆ ಹೇಳ್ಬೋದು. ಪಾಸ್ ಆದ ಕೂಡಲೇ ನಾವು ಊರಲ್ಲಿ ಇದ್ದೆ, ಉಡುಪಿ ಹತ್ರ. ಮೈಸೂರಲ್ಲಿ ಓದಿದ್ದು. ಮೈಸೂರಲ್ಲಿ ನಂಬಿಚಂದ್ರ, ಇಚ್ಚಿಗೂಡಲ್ಲಿ ನಂಬಿಚಂದ್ರ ಅಂತಿದ್ರು, ಇವಾಗಿಲ್ಲ. ಅವ್ರ ಹತ್ರ ಹೋಗಿ, ಅವ್ರ ಹತ್ರ ನಾನು ಮೈಸೂರಲ್ಲಿ ಓದುವಾಗ ಅವರಲ್ಲಿ ಹೋಗಿ ಪಾಠ ಹೇಳ್ತಾ ಇದ್ದೆ. ನನಗೆ ಕಾಲೇಜ್ ಪಾಠ ಅಲ್ಲ, ನಿಮಗೆಲ್ಲ ಗೊತ್ತಿದೆ, ನಾನು ಹೇಳೋದಲ್ಲ. ಕಾಲೇಜ್ ಪಾಠ ಅವ್ರು ಸಂಬಳಕ್ಕಾಗಿ ಮಾಡೋದು, ನೀವು ಅಟೆಂಡೆನ್ಸ್ಗಾಗಿ ಮಾಡೋದು. ಹೌದು, ನೋ ಡೌಟ್. ನಾನು ಹೇಳ್ತೀನಿ, ಒಂದು ದಿವಸ ಸಂಬಳ ಕೊಡೋದಿಲ್ಲ ಅಂದರೆ ಅವ್ರು ಬರ್ತಾರೋ ನೋಡೋಣ ಕೆಲಸಕ್ಕೆ. ನಿಮ್ಗೆ ಅಟೆಂಡೆನ್ಸ್ ಇಲ್ಲ ಅಂತ ಇಲ್ಲ ಬಿಡಿ, ಅದು ಬೇಡ ನಮಗೆ. ನಂದು ಹಾಗಾಗಿಲ್ಲ, ನಮ್ಮದು ಹಠಮಾರಿತವೇ ಆಯಿತು. ಇದಿಷ್ಟು ಕಲಿಬೇಕು, ಈ ಸೂತ್ರ ಸ್ಥಾನದ 1 ಶ್ಲೋಕ ಹೇಳಿದ್ದು ಇಡೀ ಅಧ್ಯಾಯ ಓದಿ ಅವ್ರ ಹತ್ರ ಪಾಸ್ ಆಯ್ತು ಸರ್ ಅಂದು. ನಂಬೀಶಂದ್ರ ಅಂತ ಅವ್ರ ಹತ್ರ ನಾನು ಪ್ರೈವೇಟಾಗಿ ಕ್ಲಾಸಿಗೆ ಹೋಗ್ತಿದ್ದೆ. ಅವ್ರ ಮನೆಗೆ ಹೋಗಿ, ಕಣ್ಮುಚ್ಚಿ, ನೀನು ನಿಮ್ಮ ಮನೆಯಿಂದ ದಕ್ಷಿಣ ಭಾಗದಲ್ಲಿರುವಂತಹ ಭಾಗವು ಉಡುಪಿ ಯಾವುದು, ಉಡುಪಿ ಅಂತ, ಅಲ್ಲಿಗೆ ಹೋಗಿ ಮುಂದಿನ ಗುರುವಾರ ಶುರು ಮಾಡಿ, ಪ್ರಾಕ್ಟೀಸ್ ಶುರು ಮಾಡಿ. ಮುಂದೆ ಮಾತೇ ಆಡಿಲ್ಲ, ಪ್ರಾಕ್ಟೀಸ್ ಶುರು ಮಾಡಿ. ನಮ್ಮ ಮನೆಯಿಂದ ದಕ್ಷಿಣ ಭಾಗದಲ್ಲಿರೋದು ಉಡುಪಿ, ಅಲ್ಲಿ ಹೋಗ್ತಾರೆ. ಊರು ಹೇಳಿ ಆಯಿತು, ಡೇಟ್ ಹೇಳಿ ಆಯಿತು, ಮುಂದಿನ ವಾರ ಅಂತ. ಸರ್ ಹೌದು, ಮುಂದಿನ ಗುರುವಾರ ಹೋಗಿ ಶುರು ಮಾಡಿ. ಸರ್ ನನಗೆ ಏನೋ ಬರೋದಿಲ್ಲ ಸರ್. ಎಲ್ಲ ಬರುತ್ತೆ, ಹೋಗಿ ಶುರು ಮಾಡಿ. ಆಯಿತಾ ಸರ್, ನಾನು ಮುಂದೆ PG ಮಾಡಬೇಕು ಅಂತ, ಅದಕ್ಕೂ ಕಾಲ ಬರುತ್ತೆ, ಈಗ ಹೋಗಿ ಶುರು ಮಾಡಿ. ಸರ್ ಮಾತ್ರ ದುಡ್ಡಿಲ್ಲ ಸರ್. ಸಿಗುತ್ತೆ, ಹೋಗೋ, ದುಡ್ಡು ಆಕಾಶದಿಂದ ಇಳಿದು ಬರುತ್ತಾ? ಇನ್ನು ಮಾತಿದ್ಯಾ? ಬಾಯಿ ಮುಚ್ಕೊಂಡು ಬಂದೆ. ಅಲ್ಲಿ ಸಂಸ್ಕೃತ ಪಾಠಶಾಲೆಯಲ್ಲಿ ರೂಮ್ ಇತ್ತು ಆವಾಗ. ನಮ್ಮ ಅಣ್ಣ ಇದ್ದ, ಆ ರೂಮಲ್ಲೇ ನಾನು ಇದ್ದೆ. ನಮ್ಮದು 24ನೇ ರೂಮ್, 24ನೇ ರೂಮ್. ಅಲ್ಲಿ ಬಂದುಕೊಂಡು ನಮ್ಮ ಅಣ್ಣ ಏನು ಹೇಳಿದ್ರು ಮೇಷ್ಟ್ರ, ಪ್ರಾಕ್ಟೀಸ್ ಮಾಡಬೇಕಂದ್ರೆ ದುಡ್ಡು ಯಾರು ಕೊಡ್ತಾರಂತೆ. ನಾವು ವಾರನ ಮಾಡಿ ಊಟ ಮಾಡಿ ನಮ್ಮ ಹತ್ರ ಹೇಳಿ 4ನೇ ರೂಮಿಗೆ ಹೋದ. ಇವಾಗಲೂ ಬರ್ತಾರೆ ಅವರು, ನಮಗೆ ಪೇಷಂಟಾಗಿ ಬರ್ತಾರೆ, ಆವಾಗಿದ್ದವರು ಬಂದವರು. ಅವನು ಏನು ಹೇಳಿದ್ರು, ನನ್ನ ಮೇಷ್ಟ್ರ ಸಂಬಂಧ ಏನಾಯ್ತು, ಪಾಸ್ ಆಯ್ತು. ಏನು ಮಾಡ್ತಾನಂತೆ, ಮೆರಿಟಾಗಿ ಪ್ರಾಕ್ಟೀಸ್ ಮಾಡ್ತಾನ, ಇವ್ರದ್ದು ದುಡ್ಡಲ್ಲಿದೆ ಅಂತ. ಡ್ರಾಯರ್ ಎಲ್ಲ ಹೇಳ್ದ, 400 ರೂಪಾಯಿ ಜಾಗ ಕೊಟ್ಟು ಇವನು ತಗೊಂಡ. 1 ರೂಪಾಯಿ ಆಗಲಿ 2 ರೂಪಾಯಿ ಆಗಲಿ, ಅವ ಕೊಟ್ಟು ತಗೊಂಡ ಮೇಲೆ ನೀವು ಶುರು ಮಾಡಬೇಕಾ ಬೇಡ? ಆ ದುಡ್ಡು ತಗೊಂಡ್ಮೇಲೆ ಏನು ನೋಡು, ದುಡ್ಡು ತಗೊಂಡಾಯ್ತು. ಉಡುಪಿಗೆ ಹೋಗಿ ಪ್ರಾಕ್ಟೀಸ್ ಶುರು ಮಾಡಿದ್ದೆ. ಆ ಪ್ರಾಕ್ಟೀಸ್ನ ಕಥೆ ಬೇರೆ ಆಯಿತು. ಔಷಧಿಗೆ ದುಡ್ಡಲ್ಲಿದೆ. 3 ಔಷಧ, ನಮ್ಮ ಬಿಳಿ ನೀರು,
ಹಳದಿ ನೀರು, ಕೆಂಪು ನೀರು. ವಾತ ಪಿತ್ತ ಕಫ ಮೂರು. ಬಿಳಿ ನೀರು ಯಾವುದು? ಸುಣ್ಣದ ನೀರು. ಹಳದಿ ನೀರು ಯಾವುದು? ಅರಿಶಿಣದ ನೀರು. ಅದು ಇದು ಮಿಕ್ಸ್ ಮಾಡಿದರೆ ಕೆಂಪಾಗುತ್ತೆ. ಕೆಂಪು ನೀರು ಯಾವುದು? ಸುಣ್ಣ ಅರಿಶಿಣದ ನೀರು ಮಿಕ್ಸ್ ಮಾಡಿ. ಆ ಮೂರು ನೀರಿನಿಂದ ವಾತ ಪಿತ್ತ ಕಫ ಎರಡು ಮೂರಕ್ಕೂ ಆಗುತ್ತೆ. ನೀವು ಯೋಚನೆ ಮಾಡಿ ಅದರಲ್ಲಿ ಏನು ಗುಣ ಏನು? ಸುಣ್ಣದ ನೀರು, ಅರಿಶಿಣದ ನೀರು ಮಿಕ್ಸಿಂಗ್ ಮಾಡಿದ್ದ ಕೆಂಪು ನೀರು. ಟ್ರೀಟ್ಮೆಂಟ್ ಮಾಡಿ ಶುರು ಮಾಡಿ. ಉಡುಪಿ ಕಾಲೇಜಲ್ಲಿ ಲೆಕ್ಚರ್ ಪೋಸ್ಟಿಗೆ ಏನು ₹100 ಕೊಡ್ತೀನಿ ಅಂತ. ನಾನು ದುಡ್ಡು ಕೊಡೋದಕ್ಕೆ ಪ್ರಾಕ್ಟೀಸ್ ಅಲೋ ಮಾಡ್ತೀವಿ. ನಾವು ಪ್ರಾಕ್ಟೀಸ್ ನಾಟ್ ಮತ್ತೆ ಬರೋದಿಲ್ಲ. ತಿಂಗಳಿಗೆ ₹10 ₹50 ಮಾಡೋದು ಪ್ರಾಕ್ಟೀಸ್ ಆಗೋದು. ಅಂಥ ಪರಿಸ್ಥಿತಿಯಲ್ಲಿ ಬೆಂಗಳೂರಿಗೆ ಬಂದೆ. ಆಮೇಲೆ ಯಾಕೆ ಬಂದೆ? ಬೆಂಗಳೂರಿನವರು ಒಬ್ಬ ಹುಡುಕ್ತಾ ಬಂದು ಇಲ್ಲಿ ಆಮೇಲೆ ನೋಡಿ ಅಲ್ಲಿ ಬಿದ್ದಾಗ ಒಂದು ದಿವಸ ಅಲ್ಲೇ ಮಧ್ಯಾಹ್ನ ಊಟಕ್ಕೆಲ್ಲ ಹೋಗ್ತಾ ಇದ್ದೆ. ಒಬ್ಬ ಸಾ ಅಂದೆ ಅವನೊಬ್ಬ ಹುಡುಗ. ಹೌದು, ಏನು ಅಲ್ಲೊಂದು ಹಸು ಬಿದ್ದು ಒದ್ದಾಡುತ್ತೆ ಸರ್. ನೋಡಿ ಸರ್ ಹಸು. ಹೋದೆ, ಆ ಒಂದು ದೊಡ್ಡ ಹೊಟ್ಟೆ ಬೂಣ ತಕ್ಷಣ ಜ್ಞಾಪಕ ಬಂತು. ಹಸುಗೆ ನಾನು ಆಯುರ್ವೇದ ಡಾಕ್ಟ್ರು ಹಸುಗೂ ಕೊಡ್ತಾರೆ ಸರ್ ಅಂದ. ಆಯುರ್ವೇದ ಡಾಕ್ಟ್ರು ಹಸುವಿಗೂ ಔಷಧಿ ಕೊಡ್ತಾರಾ? ಹಾಂ, ಗೊತ್ತಿಲ್ಲ ನಿಮಗೆ, ನಂಗೆ ಗೊತ್ತಿಲ್ಲ. ತಕ್ಷಣ ಗೊತ್ತಾಯ್ತು ಅದು ಯಾವುದು? ಜರಾಯುಜ. ನಾವು ಯಾರು? ಜರಾಯುಜಕ್ಕೆಲ್ಲ ಒಂದೇ ಥರದ ಟ್ರೀಟ್ಮೆಂಟ್. ಅದ್ರ ಮೇಲೆ ಎಷ್ಟು ಕೊಟ್ಟೆ ಗೊತ್ತು. ಅಲ್ಲಿ ಹೋಗಿ ನೋಡಿ ತಗೊಂಡೆ. ಒಂದು ಸ್ವಲ್ಪ ತಿರ್ಕಟ್ಟು ಚೂರ್ಣ ಇತ್ತು, ಮೂಗಿಗೆ ಅದು ಒಂದು ಸತಿ ಅದು ಅಂತ ಮಾಡಿ ಹೊಸ ಎದ್ದು ಓಡ. ಅವ 50-100 ಎಷ್ಟೋ ಕೊಟ್ಟ. ಅದಕ್ಕೆ ಸರಿಯಾಗಿ ಬೆಂಗಳೂರಲ್ಲಿ ಆಯುರ್ವೇದಿಕ್ ಕಾಲೇಜ್ ಬನ್ನಿ ಅಂತ ಹೇಳಿ ಬಂದಾಯ್ತು. ದಾರಿ ಬದಲಾವಣೆ ಆಯಿತು. ಆ ಹಸು ನನ್ನೊಂದು ದಾರಿ ಬದಲಾಯಿತು. ನಂಗೆ ಅದಕ್ಕೆಲ್ಲ ಹಸು ಎಚ್ಚರ ತಪ್ಪಿ ಬಿದ್ದ ಹಸು ಈಗ ಒಂದು 3 ತಿಂಗಳ ಕೆಳಗೆ ಒಂದು ನಾಯಿ ನಮ್ಮ ತಂಗಿ ಮನೆಯಲ್ಲಿ ಅಂಗಳದಲ್ಲಿ ಬಂದು ಬಿದ್ದಿತ್ತು. ಅದು ಇದೇ ಥರ ಅದಕ್ಕೂ ಬಾಯಿಗೆ ಹಾಕಿ ಎಚ್ಚರ ಮಾಡ್ತಿದ್ದೆ. ನಮಗೆ ಶ್ರದ್ಧೆ ಬೇಕು ಮೊದಲು. ಅಲ್ಲಿ ಏನಾಗಿದೆ? ಅಪಾನಂಚ ಅನುಲೋಮನೆ. ಅಪಾನ ಅನುಲೋಮನ ತರಬೇಕು, ಪ್ರಾಣವನ್ನು ಮೇಲೆ ಕಳಿಸ್ಬೇಕು. ಇದು ಆ ಥರ ಏನು ಮಾಡಬೇಕು ಮಾಡಿ. ಈ ಔಷಧ ಅಲ್ಲ, ಅಲ್ಲಿ ಮಾಡಬೇಕಾದ ಕೆಲಸ ಯಾವುದು? ಹೇಗೆ ಸರ್? ಇದೀಗ ಒಂದು 90ರ ಪ್ರಾಯ ಸರ್. ಇವಾಗಲೂ ಆಯುರ್ವೇದವನ್ನು ಅಧ್ಯಯನ, ಅಧ್ಯಾಪನ, ಅನುಷ್ಠಾನ ಈ ಮೂರನ್ನು ಈ ಪ್ರಾಯದಲ್ಲೂ ನೀವು ಆ ಬದ್ಧತೆ ಹೆಂಗೆ ಬರುತ್ತೆ ಸರ್? ಹೆಂಗೆ ಬರುತ್ತೆ ಕೇಳಿದ್ರೆ, ಕೋಲ್ ತಗೊಂಡು ಹೊಡೆಯೋರಿದ್ರೆ ಎಲ್ಲ ಬರುತ್ತೆ. ಕೋಲ್ ತಗೊಂಡು ಹೊಡೆಯೋರಿದ್ರೆ ಎಲ್ಲ ಬರುತ್ತೆ. ನಾನು ಅದು ಮುಟ್ಟುದಲ್ಲಿ ಹೀಗೆ ಮಾಡ್ತೀನಿ. ನಾನು ಅಂಬಂದು ದೃಢತೆ ಬೇಕು ನಮಗೆ. ದೃಢತೆ ಇದೆ ಸರಿಯಾಗಿ. ಸರ್, ಇಷ್ಟು ವರ್ಷದ ಅನುಭವದ ಮೇಲೆ ನೀವು ಆಗಲೇ ಹೇಳಿದ್ರಿ ಇದೊಂದು ಪೂರ್ವಜನಿತ ಅಂತ. ಸೊ ನಿಮ್ಮ ಛಲನೂ ಹಠನೂ ಅಥವಾ ನಿಮ್ಮ ಪ್ರಯತ್ನ ಸ್ವಪ್ರಯತ್ನನೂ ಅದನ್ನು ಮೀರಕ್ಕಾಗಲ್ಲ. ಸೊ ಇವತ್ತಿನ ತಿರುಗಿ ನೋಡಿದಾಗ ನಿಮ್ಮ ಸ್ವಪ್ರಯತ್ನಕ್ಕೆ ಎಷ್ಟು ಪರ್ಸೆಂಟೇಜ್ ಕೊಡ್ತೀರಾ, ಅಥವಾ ಕರ್ಮಜನಿತ ಅಂತ ಎಷ್ಟು? ಒಂದು ಮಗಳು ಒಂದು ಮಗ ನನಗೆ. ಹಾಂ ಸರ್. ಮಗ MS ಏನೇನು ಹೈಯರ್ ಪೋಸ್ಟ್ ಆಗಿದೆ, ಫಾರಿನಿಗೆಲ್ಲ ಹೋಗಿ ಬಂದೆಲ್ಲ ಆಯಿತು. ಅದೆಲ್ಲ ಬಿಟ್ಟು ಕನಕಪುರದಲ್ಲಿ ಅಗ್ರಿಕಲ್ಚರ್ ತಗೊಂಡು ಗದ್ದೆ ಬೇಸಾಯ ಮಾಡ್ತಾನೆ. ಮನೆ ಖರ್ಚಿಗೆಲ್ಲ ನೋಡ್ಕೊತಾನೆ. ಅರ್ಥ ಆಯ್ತಲ್ಲ? ಮಗಳು ಆಗಿದ್ದು ಅದನ್ನ ಮಾಡಿಬಿಟ್ಟು ಈಗ ಮಕ್ಕಳು ಎಲ್ಲ ದೊಡ್ಡ ಕೆಲಸ ಎಲ್ಲ ಬಿಟ್ಬಿಟ್ಟು ಈ ಮೂಕರು ಮಾತಾಡಬಾರ್ದಿದ್ದ ಮಕ್ಕಳಿಗೆಲ್ಲ ಪಾಠ ಹೇಳಿಕೊಡ್ತಾರೆ. ದುಡ್ಡಿಗಾಗಿ ಅಲ್ಲ. ಹೇಗೆ ಬಂತು ಹೇಳಿಕೊಟ್ಟಿಲ್ಲ. ನಾನು ಇದು ಮಾಡುವಂತ ಅದೇನು ಹೇಳಿಲ್ಲ. ನಾನೇನು ಹೇಳಿ ಸರ್, ಆಯುರ್ವೇದವನ್ನು ತಿಳ್ಕೊಂಡಿದ್ದು ನಿಮ್ಮ ಜೀವನದ ಮೇಲೆ ಎಷ್ಟು ಪ್ರಭಾವ ಬೀರಿದೆ ಸರ್? ಅಂದ್ರೆ ಇವತ್ತಿನ ನಿಮ್ಮ ರೀತಿ ನೀತಿ ಜೀವನ ಅದ್ರ ಮೇಲೆ ಆಯುರ್ವೇದ ನೀವು ಕಲ್ತಿದ್ದು ಎಷ್ಟು ಮಟ್ಟಿಗೆ ಪ್ರಭಾವ ಬೀರಿದೆ? ಇವ್ರಿಗೆ ಕಣ್ಣಿಲ್ಲ ಅಂತ ಕಾಣ್ತದೆ. ತೋರಿಸ್ಬೇಕು. 90 ವರ್ಷ ನನ್ನ ಗಾಡಿ ಅಲ್ಲಿದೆ ನೋಡಿ, ಕೆಳಗಿದೆ ಗಾಡಿ, 2 ವೀಲರ್.
ಸರಿಯಾಗಿ 93 ಮಾಡಲು 95 ಮಾಡಲಿತ್ತು. ಯಾರೋ ಕದ್ಕೊಡೋದ, ಇಲ್ಲೇ ಇಟ್ಟಿದ್ದೆ, ಯಾರೋ ಕದ್ಕೊಡೋದ, ಅಕಾಡೆಮಿಯಲ್ಲಿ ಇಟ್ಟಿದ್ದೆ, ಕದ್ಕೊಡೋದ. ಅದನ್ನ 93 ಮಾಡಲಿದ್ದು ಕೊಟ್ಟರು. ಅದು ಓಡಬೇಕಾದ್ರೆ ಏನಾಗಿರ್ಬೇಕು, ನಾ ಗಟ್ಟಿ ಇರಬೇಕು. ಹಾಗಾಗಿ ಯಾಕೆ ಪ್ರಶ್ನೆ ಕೇಳಿದೆ ಅಂದ್ರೆ ಸರ್, ನಾನು ಈಗ ಯಾರೋ ಜನ ನಿರೀಕ್ಷೆ ಹೆಂಗಿರುತ್ತೆ ಅಂದ್ರೆ ಆಯುರ್ವೇದ ಅಂದ್ರೆ ಒಂದು ಚಿಕಿತ್ಸಾ ಕ್ರಮ ಅಷ್ಟೇ. ಅದು ಅವ್ರವ್ರು ತಿಳ್ಕೊಂಡು ಹಾಗೆ ಇರುತ್ತೆ. ಅವ್ರವ್ರು ತಿಳ್ಕೊಂಡು ಹಾಗೆ ಇರುತ್ತೆ. ನಮ್ಮ ನಂಬಿಸಂದ್ರು ಅಲ್ಲೋಗಿ ಪ್ರಾಕ್ಟೀಸ್ ಶುರು ಮಾಡು ಅಂತ ಹೇಳಿದ್ರೆ ದುಡ್ಡಿಲ್ಲ, ಬರೋದಿಲ್ಲ, ಎಲ್ಲ ಆಗುತ್ತೆ ಹೋಗು ಅಂದರು. ಆಗುತ್ತೆ, ಆಕಾಶ ನಿಳೀತಾ ಆಯ್ತಲ್ಲ. ನಮ್ಮ ಪ್ರಯತ್ನ ಇದ್ದರೆ ಎಲ್ಲದೂ ಸರಿಯಾಗುತ್ತೆ. ನಮ್ಮ ಪ್ರಯತ್ನ ಬೇಕು, ಸದ್ಭಾವನೆ ಬೇಕು. ಸರ್, ಸುಶ್ರುತನ ಬುದ್ಧಿಮೇಧಕರ ಗಣದಲ್ಲಿ ಪರತಂತ್ರ ಅವಲೋಕನ ಅಂತಿದೆ. ಸೊ ಅದನ್ನು ನೀವು ಹೇಗೆ ಅದು ಹೇಳ್ಕೋದು ಇನ್ನೊಂದು ಕತೆ ಬರೋದು. ಉಡುಪಿಯಲ್ಲಿ ಪ್ರಾಕ್ಟೀಸ್ ಅಂತ ನಾನು. ಔಷಧ ಎಷ್ಟು? 3 ಪೇಷಂಟಿಗೆ ಗೊತ್ತಾಗುತ್ತೆ, ಅದು ಆಗುತ್ತೆ. ಯಾವುದೋ ಅಲ್ಲ ಟ್ಯಾಬ್ಲೆಟ್ ತಗೊಂಬರೋದು, ಪುಡಿ ಮಾಡೋದು, ಇದು ಇಷ್ಟು ತಗೋ ಅಂತ ಹೇಳೋದು. ಅದು ಯಾವ ಪುಡಿಯೋ ಯಾವ ಮಾತ್ರ ನಮ್ಗೆ ಬೇಡ, ಅದು ಎಂಥದ್ದು ಕೆಲಸ ಮಾಡೋದಲ್ಲ. ಮಾತು ಇಷ್ಟು ಏನಾಗುತ್ತೆ ನೋಡಿ, ಏನೂ ಆಗೋದಿಲ್ಲ. ಪ್ರಾಕ್ಟಿಕಲ್ ಮಾಡಿ ನೋಡಿ. ಅದೆಲ್ಲ ಸುಮ್ಮನೆ ವ್ಯಾಪಾರದ ದುಡ್ಡು. ಔಷಧ 3 ಔಷಧ, ಜೇನು ತುಪ್ಪ, ಇದು 3 ಔಷಧ. ಅದೆಲ್ಲ ನಿರುಪಯೋಗ ಔಷಧ. ಅವ್ರಿಗೆ ಕೊಡೋದಕ್ಕೆ ಕೊಟ್ಟು ತೊಂದರೆ ಆಗದಿದ್ದ ಹಾಗೆ ಕೊಡಬೇಕು. ಅದೇ ಮಾತ್ರ ಇಷ್ಟಿಷ್ಟು ಮಾತ್ರ ಕೊಟ್ಟರೆ ಅದೇ ಕೆಮಿಕಲ್ಸ್, ತೊಂದರೆ ಆಗುತ್ತೆ. ಒಂದು ಮಾತ್ರನೇ 10 ಚೂರು ಮಾಡಿ ಒಂದೊಂದು ಚೂರು ಬೆಳೀತಕ್ಕೋ ಅಂತ. ಅದೇ ಹೇಳಿದ, ಅವನಿಗೆ ತೊಂದರೆ ಆಗಬಾರ್ದು, ದುಡ್ಡು ಬೇಕು. ಸರ್, ಚಿಕಿತ್ಸೆ ದೃಷ್ಟಿಯಿಂದ ತ್ರಿವಿಧ ಚಿಕಿತ್ಸೆ ಅಂತ ಹೇಳಿದ್ರು ತ್ರಿಶ್ರೇಷಣಿ ಅರ್ಥದಲ್ಲಿ, ದೈವಾಪಾಶ್ರಯ, ಯುಕ್ತಿವ್ಯಪಾಶ್ರಯ, ಸತ್ವವಜ. ಸೊ ಅದನ್ನ ನೀವು ಹೇಗೆ ನಿಮ್ಮ ಪ್ರಾಕ್ಟೀಸ್ನಲ್ಲಿ? ಯುಕ್ತಿ ವ್ಯಪಾಶ್ರಯನಲ್ಲ ಇದೆ. ಒಂದು ಮಾತನ್ನು ಪುಡಿ ಮಾಡಿ ಇಷ್ಟು ತಗೊಂಡು ಯುಕ್ತಿ ವ್ಯಪಾಶ್ರಯ ಅಲ್ವಾ ಇದು? ದೈವ ವ್ಯಪಾಶ್ರಯ ಇನ್ನೊಂದು ಎಷ್ಟು ಚೆನ್ನಾಗಿರಪ್ಪ. ಆ ಹುಡುಗಿಗೆ ಭೂಮಿ ಜಾಂತಿ ಇರ್ತದೆ, ಇದು ಕನಕಪುರ ಅಲ್ಲೆಲ್ಲರೂ ಬುದ್ಧಿಮಾಂದ್ಯ, ಮಾತಾಡೋ ಬರೋದಿಲ್ಲ. ಇದಿತ್ತು. ಏನು ಮಾಡಬೇಕು? ನಮ್ಮ ಜೊತೆಲಿ ಹೋದವ್ರು ಇದ್ದಾರೆ, ಚಿತ್ಕಲ ಅಂತ ಒಬ್ಬಳಿದ್ದಾಳೆ. ಅವಳಿಗೆ ಫೋನ್ ಮಾಡಿ, ಅವಳು ನಾನು ಒಟ್ಟಿಗೆ ಟ್ರೀಟ್ಮೆಂಟಿಗೆ ಹೋದದ್ದು. ಟ್ರೀಟ್ಮೆಂಟ್ ಸಣ್ಣವರು 16-17 ವರ್ಷದ ಹುಡುಗಿ. ಟ್ರೀಟ್ಮೆಂಟು ಎಲ್ಲಿಯವ್ರಿಗೆ ಬಂತು ಗೊತ್ತಾ? ಅದೆಲ್ಲ ಸ್ಟಡಿ ಮಾಡುವಾಗ ಅಪ್ಪ ಅಮ್ಮನ ದೋಷದಿಂದ ಮಕ್ಕಳಿಗೆ ಬಂದದ್ದು. ಸ್ಟಡಿ ಮಾಡಿದಾಗ ಒಂದು ದಿವಸ ಅಲ್ಲ, 2-3 ತಿಂಗಳು ಬೇಕಾಗಿತ್ತು ಇಷ್ಟು ಅರ್ಥ ಮಾಡ್ಕೊಳ್ಳೋಕ್ಕೆ. ಈಗ ಪಿತ್ರಾರ್ಜಿತವಾದ ದೋಷವನ್ನು ತೆಗೆಯೋದು ಹೇಗೆ ನಾವು? ಪಿತ್ರಾರ್ಜಿತವಾದ ಪಾಪ ಈ ಮಕ್ಕಳಿಗೆ ಬಂದಿದೆ, ದೈವ ವ್ಯಾಪಾರ ಹೇಗೂ ಬಂತು, ನೋಡೋಣ ಅಂತ ಅವಳನ್ನ ಕರ್ಕೊಂಡು ಹೋಗಿ, ಸರಿ ನಡಿಕಾಗೋದೆಲ್ಲ ಹಿಡ್ಕೊಂಡು ಅಶ್ವತ್ಥನ ಕಟ್ಟೆಗೆ ಹೋಗು. ಅಶ್ವತ್ಥನ ಕಟ್ಟೆಯಲ್ಲಿ ಕೂತ್ಕೊಳ್ಳು. ನಾವೇ 2 ಹೆಣ್ಮಕ್ಳಿದ್ದಾರೆ, ಅವರು ಎಣ್ಣೆ ಹಚ್ಚಿ ಎಲ್ಲ ಮಾಡ್ತಾಯಿರ್ತೀವಿ. ನಾನು ಮಂತ್ರ ಹೇಳ್ತಾ ಇರ್ತೀನಿ, ವಿಷ್ಣು ಸಹಸ್ರನಾಮ. ಅಲ್ಲಿ ಅಶ್ವತ್ಥನ ಕಟ್ಟೆ ಇರುವಷ್ಟು ಹೊತ್ತು ಅವಳು ಸರಿಯಾಗಿ ಮಾತಾಡೋದು ಹೋಗೋದೆಲ್ಲ ಇದೆ. ಕೆಳಗೆ ಮನೆ ಬಂದುಗಳು ತಿರುಗಿ ದೈವೋಪಾಸನೆ ಕೇವಲ ಇದು ಒಂದಲ್ಲ, 100 ಇದೆ ಇಂಥದ್ದು. ಊರಿನಲ್ಲಿ ಈಗ ಕಲ್ಗೆ ಕೂತ ಮೈಯೆಲ್ಲ ಕುಷ್ಠ, ನೋಡ್ಲಿಕ್ಕಾಗಿದ್ದ ಒಬ್ಬ ಕೂಲಿ ಅವನು ಬಂದು ಹೀಗಳ ಅಲ್ಲೊಂದು ಸ್ಮಶಾನದಲ್ಲಿ ಅತ್ತಿ ಮರ ಇದೆ ನೋಡ್ರಿ. ನೀನು ಬೆಳಿಗ್ಗೆ 5-6 ಗಂಟೆ ಬರಬೇಕು, 5 ಗಂಟೆ 6 ಗಂಟೆ ಬಂದು 9 ಗಂಟೆವರೆಗೆ ಇಲ್ಲಿರಬೇಕು. ಸಾಯಂಕಾಲ 5 ಗಂಟೆ ಬಂದು 8 ಗಂಟೆವರೆಗೆ ಇಲ್ಲಿರಬೇಕು. ಇಲ್ಲಿ ಕೂತ್ಕೊಂಡೇ ಇರಬೇಕು, ಮತ್ತೇನು ಮಾಡೋದು ಬೇಡ. ಆ ಅತ್ತಿ ಗಾಯಿನೆಲ್ಲ ಒಟ್ಟು ಮಾಡಿ ಅಷ್ಟೇ, ಸುಮ್ಮನೆ ಕೆಲಸ. ಈ ತಿಂಗಳು ಹೇಳಿಬಿಟ್ಟು ಬಂದಿದೆ, ಮುಂದಿನ ತಿಂಗಳು ಸ್ಕಿನ್ ಡಿಸೀಸ್ ಇಲ್ಲ. ಒಂದು ಡ್ರಾಪ್ ಆಫ್ ಮೆಡಿಸಿನ್ ಕೊಟ್ಟಿಲ್ಲ. ಆ ಅತ್ತಿ ಮರದ ಗಾಳಿ, ಅಶ್ವತ್ಥ ಮರದ ಗಾಳಿ ಆ ಟೈಮಲ್ಲಿ ಬಂದ. ಸೊ ಒಂದು ಇದರಲ್ಲಿ ಶ್ರದ್ಧೆ ಇರಬೇಕು, ಮೊದಲು ಶ್ರದ್ಧೆ ಇರಬೇಕು, ಶ್ರದ್ಧೆಯನ್ನು ಮಾಡಬೇಕು. ಸೊ ಉತ್ತಮ ವೈದ್ಯ ಆಗೋದಕ್ಕೆ ಒಂದು ಶಾಸ್ತ್ರದ ಹಿಡಿತ ಇರಬೇಕು, ಮತ್ತೆ ಈ ಕುಶಲತೆಗಳು ಇರಬೇಕಾಗತ್ತೆ, ಪ್ರಾಕ್ಟಿಕಲ್ ಸ್ಕಿಲ್ಸ್ ಇರಬೇಕಾಗತ್ತೆ. ಫಸ್ಟ್ ಶ್ರದ್ಧೆ ಬೇಕು, ಶ್ರದ್ಧೆ ಬೇಕು. ಮೇಷ್ಟ್ರು ಹೇಳಿದ್ರಲ್ಲಿ ನಿಮಗೆ ಶ್ರದ್ಧೆ ಬೇಕು.
ಅಯ್ಯೋ ಅವ್ರು ಹೇಳ್ತಾರೆ, ಅವ್ರು ಆ ಕಾಲಕ್ಕಾಯ್ತು ಈ ಕಾಲಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ. ಈ ಕಮ್ಯುನಿಕೇಶನ್ ಸ್ಕಿಲ್ಸ್, ರೈಟ್ ಆಟಿಟ್ಯೂಡ್ ಎಷ್ಟು ಯಾವ ಹಂತದಲ್ಲಿ ನಿಂತ್ಕೊಳ್ಳುತ್ತೆ ಸರ್? ಅದು ನಿಮ್ಮ ಕೆಪಾಸಿಟಿ. ಟಾರ್ಚ್ ಬೆಳಕು ಎಲ್ಲಿಂದ ಹೋಗುತ್ತೆ ನಾವು ಹೇಳೋಕ್ಕಾಗೋದಿಲ್ಲ. ಟಾರ್ಚ್ ಬೆಳಕು ಅಲ್ವಾ? ಸರ್ ಇಷ್ಟೊತ್ತು ಸಾಕು, ನನಗೂ ಹೋಗ್ಬೇಕಲ್ಲಿ ಕಾಯ್ತಾರೆ ಅವರು. ಥ್ಯಾಂಕ್ ಯು ಬೈತಾರೆ, ಟಿವಿ ತಣ್ಣಗಾಗುತ್ತೆ, ಬಟ್ ನಮ್ಗೆ ಬೈತಾರೆ. ನಿಮ್ಗೆ ಹೇಳಿ ಗೊತ್ತಾಗಲ್ಲ ಸರ್, ತಣ್ಣಗೆ ಹೋಗ್ಬೇಕಲ್ಲ. ಥ್ಯಾಂಕ್ ಯು ಸೊ ಮಚ್ ಸರ್.